ಇನ್ನು ಕೇವಲ 3 ನಿಮಿಷಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ಇನ್ನು ಕೇವಲ 2 ನಿಮಿಷಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ಬಿಡಬೇಡಿ.
ಕೇವಲ 30 ಸೆಕೆಂಡುಗಳ ಶೂನ್ಯ ಧ್ಯಾನ. ನಿಧಾನವಾಗಿ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ಐದು ಸೆಕೆಂಡುಗಳ ಶೂನ್ಯ ಧ್ಯಾನ. 1 2 3 4 5. ನಿಧಾನವಾಗಿ ತಮ್ಮ ಎರಡೂ ಕೈಗಳನ್ನು ಬಿಡಿಸಿ, ಕಾಲುಗಳನ್ನು ಬಿಡಿಸಿಕೊಂಡು ತಮ್ಮ ಎರಡೂ ಕೈಗಳನ್ನು ತಮ್ಮ ಎರಡೂ ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಡಿ. 1 2 3 4 5. ನಿಧಾನವಾಗಿ ತಮ್ಮ ಎರಡೂ ಕೈಗಳ ಹಸ್ತವನ್ನು ನೋಡುತ್ತಾ, ಮುಗುಳ್ನಗುತ್ತಾ ಕಣ್ಣನ್ನು ನಿಧಾನವಾಗಿ ತೆರೆಯಿರಿ. ಅದ್ಭುತವಾದ ಧ್ಯಾನವನ್ನು ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಈ ಧ್ಯಾನವನ್ನು ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳೋಣ. ನಾನು ಆಗಲೇ ಸೂಚನೆಯನ್ನು ನೀಡಿದ ಹಾಗೆ ಚಾಟ್ ಬಾಕ್ಸಿಗೆ ಹೋದರೆ ವಿಡಿಯೋಗಳು ಶೇರ್ ಆಗಿದೆ. ಚಾಟ್ ಅಂತ ಹೇಳತಕ್ಕಂಥ ಆಪ್ಷನನ್ನು ಒತ್ತಿದಾಗ ಬ್ಲೂ ಕಲರ್ ಅಥವಾ ನೀಲಿ ಕಲರ್ನಲ್ಲಿ ಲಿಂಕನ್ನು ಕಾಣಬಹುದು. ಅದಕ್ಕೆ ಒತ್ತಿದರೆ ಲಿಂಕ್ ಓಪನ್ ಆಗುತ್ತೆ. ಅದಕ್ಕೆ ಯೂಟ್ಯೂಬ್ನಲ್ಲಿ ಹ್ಯಾಂಡ್ ಥಂಬ್ ರೈಸ್ ಒಂದು ಸಿಂಬಲನ್ನು ಕಾಣ್ತೀರಾ. ಅದಕ್ಕೆ ಒತ್ತಿದಾಗ ಲೈಕ್ ಕೊಟ್ಟಂತಾಗುತ್ತೆ. ಹಾಗೇನೆ ಅದರ ಕೆಳಗಡೆ ಕಾಮೆಂಟ್ಸ್ ಅಂತ ಇದೆ. ತಮ್ಮ ಅಭಿಪ್ರಾಯವನ್ನು ಅಲ್ಲಿ ಕೊಡಬಹುದು. ಜೊತೆಗೆ ಹಾಗೇನೆ ತಮ್ಮ ಕಾಮೆಂಟ್ ಆದ ನಂತರ ವಾಪಸ್ ಬಂದು ಚಾಟಿಗೆ ಬಂದಾಗ ಅಲ್ಲಿ ನೀವು ಎಸ್ ಅಂತ ಕೊಟ್ಟರೆ ನೀವು ನಿಮ್ಮ ಲೈಕನ್ನು ಕೊಟ್ಟಿದ್ದೀರಾ ಹಾಗೂ ಕಾಮೆಂಟನ್ನು ಮಾಡಿದ್ದೀರಾ ಅಂತ ಹೇಳತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ದಯಮಾಡಿ ಒಂದು 2 ಸೆಕೆಂಡ್ಗಳ ಕಾಲ ಈ ಪ್ರಕ್ರಿಯೆಯನ್ನು ಮಾಡಿ. ತದನಂತರ ಇಂದಿನ ಈ 4ನೇ ದಿನದ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಗ್ನಿ ಹೋತ್ರದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ನಂದಾ ಮೇಡಮ್ ಅವರು. ಇವರನ್ನು ಈ ವೇದಿಕೆಗೆ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಓವರ್ ಟು ನಂದಾ ಮೇಡಮ್, ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡೋಣ ಮೇಡಮ್? ಸ್ಟಾರ್ಟ್ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಈ ಅವಕಾಶವನ್ನು ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸ್ಥಾಪಕರಾದಂತ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ
ಡಾಕ್ಟರ್ ರಂಗನಾಥ್ ಗುರೂಜಿ ಅವರಿಗೆ ಹಾಗೂ ರೇವತಿ ಮೇಡಮ್ ಅವರಿಗೆ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳನ್ನ, ತಂದೆ ತಾಯಿಗಳನ್ನ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾನು ನನ್ನ ಧ್ಯಾನ ಹಂಚಿಕೆಯನ್ನ ಪ್ರಾರಂಭಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ಈ ಅಗ್ನಿಹೋತ್ರದ ಧ್ಯಾನವನ್ನು ಈ ಸೆಷನ್ ನಲ್ಲೇ ನಮಗೆ ಅವಕಾಶ ಮಾಡಿಕೊಟ್ಟು ಹಂಚಿಕೆ ಮಾಡಿಕೊಟ್ಟಂತ ಚಂದ್ರಾ ಮೇಡಮ್ ಅವರಿಗೂ ಕೂಡ ನಾನು ಅಂತರಾಳದ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್, ಈ ವೇದಿಕೆಯಲ್ಲಿ ನನಗೆ ಅಗ್ನಿಹೋತ್ರ ಅಂತ ಹೇಳಿಕೆ, ಇದು ವಾಯ್ಸ್ ಕ್ಲಿಯರ್ ಇದೆ ಅಲ್ಲ ಮೇಡಮ್? ಹಾ, ಕ್ಲಿಯರ್ ಇದೆ ಮೇಡಮ್, ಕೇಳ್ತಾ ಇದೆ. ಓಕೆ ಮೇಡಮ್. ಅಗ್ನಿಹೋತ್ರದ ಬಗ್ಗೆ ನನಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನನ್ನ ಆಹ್ವಾನಿಸಿದ್ದಾರೆ. ಅಗ್ನಿಹೋತ್ರ ಅಂತಂದ್ರೆ ಇಲ್ಲಿ ಹೋತ್ರ, ಅಗ್ನಿ ಅಂದ್ರೆ ಬೆಂಕಿ, ಹೋತ್ರ ಅಂದ್ರೆ ನಮ್ಮ ಸುತ್ತಲೂ ಇರುವಂತ ಏನು ವಾಯು ಅಥವಾ ಎಲ್ಲ ಪ್ರಕೃತಿಯನ್ನ ಶುದ್ಧೀಕರಣಗೊಳಿಸುವುದೇ ಅದು ಅಗ್ನಿಹೋತ್ರ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಪಂಚಭೂತಗಳಿದಾವಂತ ನಾವು ಹೇಳ್ತೀವಿ. ಪ್ರಕೃತಿಯಲ್ಲಿ ಪಂಚಭೂತಗಳಿದಾವು ಮತ್ತು ನಮ್ಮ ದೇಹದಲ್ಲಿ ಕೂಡ ಪಂಚಭೂತಗಳಿದ್ದಾವಂತ ನಾವು ಈ ಅನೇಕ ಸೆಷನ್ಗಳಲ್ಲಿ ಕೇಳಿದ್ದೇವೆ. ಆ ಪಂಚಭೂತಗಳನ್ನ ನಾವು ನಮ್ಮ ಅಂಗೈಯಲ್ಲೇ ನೋಡ್ಬೋದು. ಇದು ಹೆಬ್ಬೆರಳು ಅಗ್ನಿ ತತ್ವ, ಉಳಿದ ಬೆರಳುಗಳು ವಾಯು, ಜಲ ಮತ್ತು ಆಕಾಶ, ನೀರು ಮತ್ತು ಭೂಮಿ, 4 ತತ್ವಗಳು ಇಲ್ಲಿ ಬರ್ತವೆ. ಇಲ್ಲಿ ನೋಡಿದ್ರೆ ಅಗ್ನಿ ತತ್ವ ಸಪರೇಟ್ ಇದೆ. ಇವು 4 ತತ್ವಗಳು ಕೂಡಿದಾವೆ, ಆದ್ರೆ ಅಗ್ನಿ ತತ್ವ ಮಾತ್ರ ಇಲ್ಲಿ ಬೇರೆ ಇದೆ. ಅಂದ್ರೆ ಈಗಾಗಲೇ ನಾವು ಮನುಷ್ಯ ತನ್ನ ಬೇಡಿಕೆಗಳಿಗಾಗಿ ಏನಾದ್ರೂ ಒಂದು ಪ್ರಕೃತಿಯನ್ನ, ವಾಯು ತತ್ವವನ್ನ ನಾವು ಆಗ್ಲೇ ಪೃಥ್ವಿಯನ್ನು ಪೊಲ್ಯೂಷನ್ ಮಾಡಿದ್ವಿ. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಭೂಮಿ ಕೂಡ ಮಾಲಿನ್ಯವಾಗಿದೆ. ಅದೇ ರೀತಿ ನೀರು ಕೂಡ ಮಾಲಿನ್ಯ ಮಾಡಿದೇವಿ. ನಂತರ ವಾಯು ಕೂಡ, ಅದನ್ನು ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ಬಿಡುವಂತ ಹೊಗೆಯಿಂದಾತು, ಮತ್ತೆ ಏರೋಪ್ಲೇನ್ ಇಂತ ಅನೇಕ ವಾಹನಗಳನ್ನ ಓಡಿಸೋದ್ರಿಂದ ಕೂಡ ವಾಯು ಪೊಲ್ಯೂಷನ್ ಆಗಿದ್ದನ್ನ ನಾವು ಕಾಣ್ಬೋದು. ನಂತರ ಆಕಾಶನು ಕೂಡ, ಆಕಾಶ ಕಾಯಗಳನ್ನು ಬಿಟ್ಟು ಆಕಾಶನು ಕೂಡ ಪೊಲ್ಯೂಷನ್, ಮಾಲಿನ್ಯ ಆಗಿರೋದನ್ನ ನಾವು ನೋಡ್ಬೋದು. ಆದ್ರೆ ಅಗ್ನಿ ಮಾತ್ರ ಒಂದು ಪೊಲ್ಯೂಷನ್ ಆಗಿಲ್ಲ. ಯಾಕಂದ್ರೆ ಅಗ್ನಿ ಹತ್ರ ನಾವು ಹೋದಾಗ ಅಗ್ನಿ ತಾನೇನು ಪೊಲ್ಯೂಷನ್ ಆಗುದಿಲ್ಲ, ತನ್ನ ಸುತ್ತಲೂ ಇದ್ದವರನ್ನ ಅದು ಸ್ವಚ್ಛ ಮಾಡುತ್ತದೆ. ಅಂದ್ರೆ ಅದು ಮಾಲಿನ್ಯ ಮಾಡುದಿಲ್ಲ. ಮಾಲಿನ್ಯ ಇದ್ದಂತನ ಹೊರಗೆ ಹಾಕುವುದು ಅಗ್ನಿ ಮಾತ್ರ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಅದಕ್ಕೆ ಅಗ್ನಿಹೋತ್ರಕ್ಕೆ ನಮ್ಮ ಸನಾತನ ಧರ್ಮದಿಂದ ಕೂಡ ತುಂಬಾ ಮಹತ್ವ ಇದೆ. ಅಗ್ನಿಯನ್ನ ನಾವು ಮುಟ್ಟಕ್ಕಾಗುದಿಲ್ಲ. ಅಗ್ನಿ ಅಂದ್ರೆ ಮುಟ್ಟಾಕೋದು ಏನಾಗುತ್ತೆ, ಅಗ್ನಿ ಸಮೀಪ ಹೋದವರೇ ಕೂಡ ಅದ್ರ ಆಕೃತಿನೇ ಚೇಂಜ್ ಆಗುತ್ತೆ. ಆದ್ರೆ ಅಗ್ನಿ ಮಾತ್ರ ಅದು ಯಾವಾಗ್ಲೂ ಕೂಡ ಸ್ವಚ್ಛವಾಗಿರುತ್ತದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಈ ಕ್ರಿಯೆಗೆ ನಾವು ಅಗ್ನಿಹೋತ್ರ ಅಂತೀವಿ. ಇಲ್ಲಿ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ನಮ್ಗೆ ಯಾವ ಐಟಮ್ಗಳು ಬೇಕಪ್ಪ ಅಂತಂದ್ರೆ, ಒಂದು ಈ ರೀತಿ ತಾಮ್ರದ್ದಿರ್ಬೇಕು. ತಾಮ್ರದ ಒಂದು ಸೆಮಿ ಪಿರಾಮಿಡ್ ಆಕಾರದಲ್ಲಿರುವಂತ ಒಂದು ಪಾತ್ರೆ ಬೇಕು. ಇದು ತಾಮ್ರದ್ದೇ ಇರ್ಬೇಕು. ಮತ್ತೆ ಕಂಚು ಅದ್ ಬೇಡ, ತಾಮ್ರದ್ ಮಾತ್ರ ಇರ್ಬೇಕು. ನಂತರ ಹಸುವಿನ ಬೆರಣಿ, ಅಂದ್ರೆ ನಾಡ ಹಸುವಿನ ಬೆರಣಿ. ನಂತರ ನಾಡ ಹಸುವಿನಿಂದ ಮಾಡಿದಂತ ತುಪ್ಪ. ನಂತರ ನಾವು ಪೂರ್ಣಾಹುತಿಗೆ ಅಕ್ಕಿ ಕಾಳನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಇವು ಎಷ್ಟೇ ಈ ಅಗ್ನಿಹೋತ್ರಕ್ಕೆ ಬೇಕಾಗುವಂತ ಪದಾರ್ಥಗಳು. ಈ ಅಗ್ನಿಹೋತ್ರ ನಾವು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ಸೂರ್ಯೋದಯ ಟೈಮ್ನಲ್ಲಿ, ಸೂರ್ಯ ಉದಯ ಆಗುವಂತ ಹೊತ್ತಿನಲ್ಲಿ ಮತ್ತು ಸೂರ್ಯಾಸ್ತದ ಹೊತ್ತಿನಲ್ಲಿ 2 ಸಮಯದಲ್ಲಿ ನಾವು ಅಗ್ನಿಹೋತ್ರನ ಮಾಡ್ಬೋದು. ಅಗ್ನಿಹೋತ್ರ ಇಲ್ಲಪ್ಪ ನಮ್ಗೆ ಆಗುದಿಲ್ಲ, ಆ ಟೈಮ್ನಲ್ಲಿ ಆಗುದಿಲ್ಲ ಅಂತಂದ್ರೆ ಅವಾಗ ನೀವು ಅಗ್ನಿ ಹೋಮ ಮಾಡ್ಬೋದು. ಆದ್ರ ಪೂರ್ಣಾಹುತಿಯನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಪೂರ್ಣಾಹುತಿಯನ್ನು ಕೊಡ್ಬೇಕಂದ್ರೆ ಕರೆಕ್ಟ್ ಆಯಾ ಸ್ಥಳದಲ್ಲಿ ಯಾವ್ದು ಸೂರ್ಯೋದಯ ಟೈಮ್ ಇರ್ತೈತಿ ಅದೇ ಟೈಮ್ಗೆ ಕೂಡ ನಾವು ಪೂರ್ಣಾಹುತಿಯನ್ನು ಹಾಕಿದಾಗ ಮಾತ್ರ ಅಲ್ಲಿ ಆ ಟೈಮ್ನಲ್ಲಿ ಏನೈತಿ ಹೀಲಿಂಗ್ ಪ್ರೊಸೆಸ್ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೆ ಪೂರ್ಣಾಹುತಿಯನ್ನು ಕೊಡ್ಬೇಕಂತಂದಾಗ ಮಾತ್ರ ನಾವು ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಪೂರ್ಣಾಹುತಿಯನ್ನು ಕೊಡ್ಬೇಕು. ಅಂದ್ರೆ ಅದು ಅಗ್ನಿಹೋತ್ರ ಆಗುತ್ತದೆ. ಇಲ್ಲ ನಾವು ಬೇರೆ ಟೈಮ್ನಲ್ಲಿ ಮಾಡ್ತೀವಿ ಅಂದ್ರೆ ಮಾಡ್ಕೋಬಹುದು. ಆದ್ರೆ ನಾವು ಪೂರ್ಣಾಹುತಿ ಕೊಡ್ತೇವಲ್ಲ ಅದನ್ನ ಹಾಕ್ಲಿಕ್ಕೆ ಆಗುದಿಲ್ಲ. ನಾವು ಅಗ್ನಿಯನ್ನು ಸ್ಪರ್ಶ ಮಾಡಿ ನಮ್ದೇನು ಪ್ರೊಸೆಸ್ ಇದೆ ಅಲ್ಲಿ ನಾವು ಮಾಡ್ಕೋಬಹುದು. ಆದ್ರೆ ಅದು ಅಗ್ನಿ ಹೋಮ ಅಂತ ಆಗುತ್ತೆ. ಇದು ತಾಮ್ರದ್ದೇ ಯಾಕೆ ಬೇಕು ಅಂತ ಕೇಳಬಹುದು ನೀವು.
ತಾಮ್ರದ ಪಾತ್ರೆನೇ ಬೇಕು. ನಾನು ತಟ್ಟೆಯಲ್ಲಿ ಮಾಡ್ತೀನಿ ಅಥವಾ ತೆಂಗಿನ ಚಿಪ್ನಲ್ಲಿ ಮಾಡ್ತೇನೆ ಅಂದ್ರೆ ಅದು ಅಗ್ನಿಹೋತ್ರ ಆಗುದಿಲ್ಲ. ಅದಕ್ಕೆ ನಾವು ತಾಮ್ರದ ತಟ್ಟೆನೇ ಬೇಕು. ಯಾಕಂದ್ರೆ ತಾಮ್ರದಲ್ಲಿ ಏನಿತ್ತು, ಈಗ ಬೆಂಕಿಯನ್ನು ನಾವು ಸ್ಪರ್ಶ ಮಾಡಿದಾಗ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಅದು ನಮ್ಮ ಹೊಗೆ ಮೂಲಕ ನಮ್ಮ ಇಡೀ ಈ ಏನು ಸ್ಪರ್ಶ ಮಾಡ್ತೀವಲ್ಲ, ಹೋಮ ಮಾಡಿದ 10 ಕಿಲೋಮೀಟರ್ ವರೆಗೂ ಕೂಡ ವಾಯುವನ್ನ ಶುದ್ಧೀಕರಣ ಮಾಡುವಂತ ಗುಣ ಇರೋದ್ರಿಂದ ಅದಲ್ಲಿ ತಾಮ್ರದ ಪಾತ್ರೆನೇ ಬೇಕಂತ ಹೇಳ್ತೀವಿ. ಈ ಪ್ರೊಸೆಸ್ ಅನ್ನ ನಾನು ನಿಮ್ಗೆ ಮಾಡ್ತಾನೆ ಹೇಳ್ಬೋದು. ಇಲ್ಲಿ ಈಗ ನಾ ಆಲ್ರೆಡಿ ತೋರಿಸ್ತೇನೆ ತಮ್ಗೆ ಯಾವ ರೀತಿ ಮಾಡೋದಂದು. ಇಲ್ಲಿ ತಟ್ಟೆ ಇದೆ, ಕಾಣ್ತಾ ಇದಲ್ಲ ಮೇಡಮ್? ಹಾ, ಪಾತ್ರೆ ಇದು ತಾಮ್ರದ್ದು. ಕೆಳಗಡೆ ತಾಮ್ರದ್ದು ಒಂದು ಸ್ಟ್ಯಾಂಡ್ ಕೊಡ್ತಾರೆ, ಇದು ಸೆಟ್ಟ ಬರುತ್ತೆ. ತಾಮ್ರದ್ದು ಒಂದು ಸ್ಟ್ಯಾಂಡು, ಮತ್ತೆ ಇದು ಚಿಮಟ, ಆಮೇಲೆ ಇದು ಆಕಳ ತುಪ್ಪ, ಮತ್ತೆ ಇದು ನಾವು ಪೂರ್ಣಾಹುತಿಗೆ ಬಳಸುವಂತ ಅಕ್ಕಿ ಕಾಳು, ಮತ್ತೆ ಇದು ಈಗ ಆಲ್ರೆಡಿ ನಾನು ಬೆರಣಿಯನ್ನ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನ ಪ್ರೊಸೆಸ್ ಮಾಡ್ತಾ ಮಾಡ್ತಾ ತಮಗೆ ವಿವರಣೆಯನ್ನ ನನಗೆ ಎಷ್ಟು ಗೊತ್ತಲ್ಲ ಅಷ್ಟನ್ನು ವಿವರಣೆಯನ್ನ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಇದಕ್ಕೆ ಅಕ್ಕಿ ಕಾಳನ್ನ ನಾವು ಪೂರ್ಣಾಹುತಿಗೆ ಯಾಕೆ ತಗೊಳ್ಬೇಕಪ್ಪ ಅಂದ್ರೆ, ಇದು ಅಕ್ಕಿ ಕಾಳಿಲ್ಲ, ನಾವು ಜೋಳ ಹಾಕ್ತೇವಿ, ಗೋಧಿ ಹಾಕ್ತೇವಿ, ನುಚ್ಚು ಹಾಕ್ತೇವಿ ಅಂದ್ರೆ ಆಗುದಿಲ್ಲ. ಅಕ್ಕಿ ಕಾಳು ಯಾಕಂದ್ರೆ ಅಕ್ಕಿನೇ ಎಲ್ಲಾ ಪೌಷ್ಟಿಕಾಂಶಗಳನ್ನ ಹೊಂದಿದಂತ ಒಂದು ಧಾನ್ಯ ಅಂತಂದು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ನಾವು ಏನ್ ಮಾಡಬೇಕು, ಅಕ್ಕಿ ಕಾಳನ್ನ ಇಲ್ಲಿ ಪೂರ್ಣಾಹುತಿಗೆ ಬಳಸ್ಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಕಲಸಿ ರೆಡಿ ಮಾಡಿ. ನಂತರ ಯಾವುದೇ ಈಗ ಯಜ್ಞ ಮಾಡ್ಬೇಕಾದ್ರೆ ನಮ್ಗೆ ಪುರೋಹಿತರು ಬೇಕಂತ ಹೇಳ್ತಾರೆ. ನಾವು ಯಾವುದೇ ಯಜ್ಞ ಅಥವಾ ಹೋಮ ಮನೆಯಲ್ಲಿ ಮಾಡಿದಾಗ ನಾವು ಐನಾರು ಅಥವಾ ಪುರೋಹಿತರ ಕರೆಸಿ ಆ ಹೋಮ ಮಾಡುವಂತ ಪದ್ಧತಿ. ಆದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಯಾವ್ದೋ ಪುರೋಹಿತರು ಬೇಡ, ನಾವೇ ಮಾಡ್ಕೋಬಹುದು. ಇಲ್ಲಿ ಅಗ್ನಿನೇ ಪುರೋಹಿತ. ಅಗ್ನಿ ಬಂತಪ್ಪ ಅಂದ್ರೆ ಅಲ್ಲಿ ಪುರೋಹಿತ ಇದ್ದಾನೆ ಅಂತ ನಾವು ತಿಳ್ಕೊಬಹುದು. ಆ ನಂತರ ಇದನ್ನೇ ನಾವು ಸ್ನಾನ ಮಾಡೇ ಮಾಡ್ಬೇಕು ಅಥವಾ ಎಲ್ಲ ಮನಿ ಕ್ಲೀನ್ ಮಾಡೇ ಮಾಡ್ಬೇಕು ಅಂತೇನಿಲ್ಲ. ನಿಮ್ಗ ಆದ್ರೆ ಅದೇ ಟೈಮ್ ನಲ್ಲಿ ನೀವು ಅಗ್ನಿಹೋತ್ರ ಮಾಡ್ಬೇಕಂದ್ರೆ ಆ ಟೈಮ್ ಒಳಗಡೆ ನೀವು ಸ್ನಾನ ಮಾಡಿ ಮನಿ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೋಬಹುದು. ಇಲ್ಲ ನನ್ಗೆ ಆಗುದಿಲ್ಲಪ್ಪ ಅಂದ್ರ ನೀವು ಮುಖ ತೊಳ್ಕೊಂಡ್ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಕೂಡ ಮಾಡ್ಬೋದು. ಅದನ್ನ ನೀವು ಅದನ್ನೇನು ನಿಮ್ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಆಮೇಲೆ ಇದಕ್ ಪೂಜೆ ಮಾಡಿ ಅರಿಶಿನ ಕುಂಕುಮ ಹಾಕಿ ಅದನ್ನೆಲ್ಲ ಮಾಡ್ಬೇಕಂತ ಅನ್ನೋದಿಲ್ಲ. ಈ 4 ವಸ್ತುಗಳು ಬೇಕಲ್ಲ, ಇವು ಕಡ್ಡಾಯವಾಗಿ ಇವನ್ನೇ ಬಳಸ್ಬೇಕು. ಬಳಸಿ ಮಾಡಿದಾಗ ಅದೇ ಸರಿಯಾದ ಟೈಮ್ ಮಾಡಿದಾಗ ಅದು ಅಗ್ನಿಹೋತ್ರ ಆಗುತ್ತದೆ. ಅದರಲ್ಲಿ ನಾವು ಸ್ನಾನ ಮಾಡ್ಬೇಕು ಹಂಗಿಲ್ಲ. ಮತ್ತೆ ಯಾರಾದ್ರೂ ಮಾಡ್ಬೋದು ಮನೆಯಲ್ಲಿ, ಮಹಿಳೆಯರು ಮಾಡ್ಬೇಕಂತಲ್ಲ. ಮಹಿಳೆಯರಿಗೀಗ ಹೋಮದಲ್ಲಿ ಕುಡಿಸಿದ್ರೆ, ಯಾಕಂದ್ರೆ ಜಾಸ್ತಿ ಗಂಡ್ಮಕ್ಳನ್ನ ನಾವು ಕುಡಿಸೋದ್ ನೋಡ್ತೀವಿ. ಆದ್ರೆ ಈ ಅಗ್ನಿಹೋತ್ರಕ್ಕಾಗಲ್ಲ, ಯಾರ್ ಬೇಕಾದ್ರೂ ನಮ್ಮ ಮನೆಯಲ್ಲಿ ನಾವು ಮಾಡಬಹುದು. ಈಗ ಅದು ಪ್ರೊಸೆಸ್ ಅನ್ನ ನಾನು ತೋರಿಸ್ತೀನಿ. ಈಗ ಆಲ್ರೆಡಿ ನಾನು ಇಲ್ಲಿ ಬೆರಣಿಯನ್ನ ಹಾಕಿ ಇದರಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಇದು ಈಗ ನಾನು ಅದಕ್ಕೆ ಅಗ್ನಿಯನ್ನ ಸ್ಪರ್ಶ ಮಾಡ್ತೀನಿ. ಕಾಣಿಸುತ್ತಲ್ಲ ಮೇಡಮ್? ಇದು ಸ್ವಲ್ಪ ಬಗ್ಸಿ ಮೇಡಮ್, ತಮ್ಮ ಫೋನ್ ಅನ್ನ ಸ್ವಲ್ಪ ಕಾಣುವ ಹಾಗೆ ಬಗ್ಗಿಸಿ. ಇನ್ನು ಬಗ್ಸ್ಬೇಕಾ? ಸ್ವಲ್ಪ ಹಾ, ಅದೇ ಕೈಯಲ್ಲಿ ಹಿಡಿಬೇಕಲ್ಲ. ಕಾಣ್ತಾ ಇಲ್ಲ. ಸೆಕೆಂಡ್ ನೋಡಿ. ಈಗ ಇಲ್ಲ, ನೀವು ನಿಮ್ಮ ಇದು ಪರಿಕರಗಳೆಲ್ಲ ಕಾಣ್ತದೆ, ನೀವು ಮಾಡ್ತಾ ಇರೋದು ಕಾಣ್ತಾ ಇಲ್ಲ. ಹೌದಾ? ಕೆಳಗಡೆ ಇಟ್ಟ ಕಾಣುದಿಲ್ಲ? ಹಾ ಕಾಣ್ತಿದಿಲ್ಲ. ನಾನು ಇಲ್ಲಿ ಪರವಾಗಿಲ್ಲ. ಈಗ ಆಲ್ರೆಡಿ ನಾನು ರೆಡಿ ಮಾಡಿದ್ದೇನೆ. ಈಗ ಅದಕ್ಕೆ ಅಗ್ನಿಯನ್ನ ಸ್ಪರ್ಶ ಮಾಡ್ತೀನಿ. ರೇವತಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ದೇ ಶೋ ಆಗ್ತಾ ಇದೆ. ಎಸ್, ನಂದಾ ಮೇಡಮ್ ಸ್ವಲ್ಪ ಮಾತಾಡಿ, ನಿಮ್ದು ಶೋ ಆಗುತ್ತೆ. ಓಕೆ. ಈಗ ಅಗ್ನಿ ಸ್ಪರ್ಶ ಮಾಡಿದಾಗ ನಾವು ಈಗ ಮೃತ್ಯುಂಜಯ ಅಂದ್ರೆ ಯಾವುದೇ ಒಂದು ಹೋಮ ಅಥವಾ ಹವನ ಮಾಡಿದಾಗ ನಾವು ಶಿವನನ್ನ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಕೂಡ ನಾವು ಶಿವನನ್ನ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಶಿವನನ್ನ ನಾವು ಯಾವ ರೀತಿ ನಾವು ಪೂಜಿಸ್ಬೇಕಾದ್ರೆ ಶಿವನನ್ನ ಮನುಷ್ಯ ಆಕಾರದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ನಾವು ನೋಡಿಲ್ಲ. ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಲಿಂಗು ಸ್ವರೂಪದಲ್ಲಿ ಶಿವ ಇರೋದನ್ನ ನಾವು ಪ್ರತಿಯೊಂದು ದೇವಸ್ಥಾನದಲ್ಲಿ ನೋಡ್ಬೋದು.
ಲಿಂಗು ಅಂದ್ರೆ ಲಿಂಗು ಅಲ್ಲಿದ್ದಾನಂದ್ರೆ ಅದರ ಒಳಗಡೆ ಇರುವುದು ಜ್ಯೋತಿ. ಅಂದ್ರೆ ಅದಕ್ಕೆ ನಾವ್ ಏನ್ ಕಳಿಸ್ತೀವಿ, ಜ್ಯೋತಿರ್ಲಿಂಗ ಅಂತ ಕರೆಯೋದನ್ನ ತಾವೆಲ್ಲ ನೋಡಿರ್ಬೋದು. ಆ ಜ್ಯೋತಿ ಅಂದ್ರೆ ಇಲ್ಲಿ ಅಗ್ನಿಗೆ ಸಮಾನವಾದಂತ ಜ್ಯೋತಿನೂ ಕೂಡ ಅಗ್ನಿಗೆ ಆಗಿರೋದ್ರಿಂದ ಅಲ್ಲಿ ನಾವು ಶಿವನನ್ನ ಇಲ್ಲಿ ನಾವು ಸ್ಮರಣೆ ಮಾಡುತ್ತಾ ನಾವು ಅಗ್ನಿಹೋತ್ರವನ್ನ ಮೊದಲೇದಾಗಿ ಮಾಡಬಹುದು. ಈ ಅಗ್ನಿಹೋತ್ರ ಇಲ್ಲಿ ಮಾಡಿದ ನಂತರ ನಾವು ಮೃತ್ಯುಂಜಯ ಮಂತ್ರ ಹೇಳ್ಬೇಕು ಅಂತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನೀವು ಅಥವಾ ಮೃತ್ಯುಂಜಯ ಮಂತ್ರ ಹೇಳಿ ಗಾಯತ್ರಿ ಮಂತ್ರ ಹೇಳ್ಕೋಬಹುದು, ಅಥವಾ ಲಲಿತ ಸಹಸ್ರನಾಮ ಹೇಳ್ಬೋದು. ಇದನ್ನೆಲ್ಲ ಹೇಳ್ತಾ ನೀವು ಅದನ್ನ ಅಂದ್ರೆ ಆ ಟೈಮ್ ಬರುವವರೆಗೂ ಅಗ್ನಿ ಹೋಮ ಏನು ನಾವು ಪೂರ್ಣಾಹುತಿ ಕೊಡ್ತೇವಲ್ಲ ಅದಕ್ಕೆ ಟೈಮ್ ಬರುವವರೆಗೂ ನಾವ್ ಏನ್ ಮಾಡ್ಬೇಕು, ಈ ಮಂತ್ರಗಳನ್ನ ಹೇಳ್ಬೇಕು. ಮಧ್ಯದಾಗಿ ಇದು ಅಸತೋಮ ಸದ್ಗಮಯ ಅಂತ ಹೇಳಿ ನಾನು ಮೃತ್ಯುಂಜಯ ಮಂತ್ರನ ಹೇಳ್ತೀನಿ. ಒಂದ್ಸಲ ದೀರ್ಘ ಉಸಿರನ್ನು ತೆಗೆದುಕೊಂಡು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಮೃತ್ಯುಂಜಯ ಮಂತ್ರವನ್ನ ಪಠಿಸೋಣ. ಕಣ್ಣನ್ನು ಮುಚ್ಚಿ ನೀವು ಅದನ್ನ 5 ಸಲ ಆದ್ರೂ ಮಾಡ್ಬೋದು, 9 ಸಲ ಮಾಡ್ಬೋದು, 11 ಸಲ, ನಿಮ್ಗೆ ಎಷ್ಟು ಅವಕಾಶ ಇರುತ್ತೆ ಅಷ್ಟು ಬಾರಿ ಮೃತ್ಯುಂಜಯ ಮಂತ್ರವನ್ನ ಪಠನೆ ಮಾಡ್ಬೋದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ನಾನು 1 ಬಾರಿ ಮಾತ್ರ ಮೃತ್ಯುಂಜಯ ಮಂತ್ರವನ್ನ ಪಠಿಸಿದ್ದೇನೆ. ಈ ರೀತಿ ಮೃತ್ಯುಂಜಯ ಮಂತ್ರ ಅಥವಾ ಗಾಯತ್ರಿ ಮಂತ್ರ, ಲಲಿತ ಸಹಸ್ರನಾಮ ಮಂತ್ರ ಯಾವ್ದಾದ್ರೂ ನೀವು ಮಾಡ್ಬೋದು. ಆದ್ರೆ ಮೃತ್ಯುಂಜಯ ಮಂತ್ರನೇ ಶ್ರೇಷ್ಠ ಅಂತಂದು ನಾವು ಮೃತ್ಯುಂಜಯ ಮಂತ್ರನ ಅಂದ್ರ ಇಲ್ಲೇ ಶಿವನನ್ನ ಆಹ್ವಾನ ಮಾಡಿಕೊಂಡು ಇಲ್ಲಿ ಬೆಂಕಿ ಸ್ಪರ್ಶ ಮಾಡ್ತಾ ಇದೀವಿ. ಈಗ ಇಲ್ಲಿ ನಿಮ್ಗ ಬೆಂಕಿ ಉರಿತಾ ಇರೋದನ್ನ ನೀವು ಕಾಣ್ಬೋದು. ಕಾಣಿಸ್ತಾ ಇದೆಯಲ್ಲ ಮೇಡಮ್? ಹಾ, ತೋರಿಸ್ತೇನೆ ನಾನು. ಸ್ವಲ್ಪ ಬಗ್ಗಿಸಿದ್ರೆ ಚೆನ್ನಾಗಿತ್ತು. ಕಾಣ್ತಾ ಇದೆ. ಕಾಣ್ತಾ ಇದೆಯಲ್ವಾ? ಹಾ. ಈಗ ನಾವು ಈ ಮಂತ್ರವನ್ನು ಹೇಳಿ ನಂತರ ಈ 3 ಬೆರಳಿನಿಂದ ನೀವು ಆಲ್ರೆಡಿ ಇಲ್ಲೇ ಅಕ್ಕಿ ಕಾಳನ್ನ ತುಪ್ಪದಲ್ಲಿ ಕಲಿಸಿ ರೆಡಿ ಮಾಡಿಟ್ಕೊಂಡಿರ್ತಲ್ಲ, ಈ 3 ಬೆರಳಿನಿಂದ ಮಾತ್ರ ಅದನ್ನು ತೆಗೆದುಕೊಂಡು ಇನ್ನೊಂದು ಮಂತ್ರ ಇದೆ. ಅದನ್ನ ಪೂರ್ಣಾಹುತಿ ಕೊಡ್ಬೇಕಾದ್ರೆ ಸೂರ್ಯೋದಯ ಟೈಮ್ ನಲ್ಲಿ 1 ಮಂತ್ರ ಇದೆ, ಸೂರ್ಯಾಸ್ತದ ಟೈಮ್ ನಲ್ಲಿ 1 ಮಂತ್ರ, 2 ಲೈನ್. ಅದೇನು ಬಿಗಿಲ್ ಎಲ್ಲರೂ ಹೇಳ್ಕೋಬಹುದು. ಅದು ಸೂರ್ಯೋದಯ ಟೈಮ್ ನಲ್ಲಿ ಈ 3 ಬೆರಳಿನಿಂದ ಅಕ್ಕಿ ಕಾಳನ್ನ ತೆಗೆದುಕೊಂಡು ಆ ಟೈಮ್ ಈಗ 6 ಗಂಟೆ 2 ನಿಮಿಷಕ್ಕಿದೆ ಅಂದ್ರೆ 6 ಗಂಟೆ 2 ನಿಮಿಷಕ್ಕೆ ಮಾತ್ರ ನೀವು ಪೂರ್ಣಾಹುತಿನ, ಅದನ್ನು ನೀವು ಅಗ್ನಿ ಸ್ಪರ್ಶ ಮಾಡಿರ್ತೀರ. ಆದ್ರೆ ಪೂರ್ಣಾಹುತಿ ಕೊಡ್ಬೇಕಾದ್ರೆ ಅದ್ಯಾವ್ದು ಸೂರ್ಯೋದಯ ಟೈಮ್ ಇರುತ್ತಲ್ಲ ಆ ಟೈಮ್ಗೆ ಕೂಡ ಈ ಮಂತ್ರವನ್ನು ಹೇಳ್ತಾ ಸ್ವಾಹ ಅಂದಾಗ ಇಲ್ಲಿ ನಾವು ಅದನ್ನ ಪೂರ್ಣಾಹುತಿಯನ್ನ ಕೊಡ್ಬೇಕು. ಸೂರ್ಯೋದಯ ಟೈಮ್ ನಲ್ಲಿ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ ಇಷ್ಟೇಳಿ ಅದನ್ನ ಪೂರ್ಣಾಹುತಿ ಕೊಟ್ಟರೆ ಅಗ್ನಿಹೋತ್ರ ಮುಗೀತು. ಅವಾಗ 1-2 ನಿಮಿಷ ನೀವು ಅದೇನು ಆಶ್ ಬರ್ತಿರ್ತದಲ್ಲ ಅದನ್ನ ಕಣ್ಣು ಮುಚ್ಚಿ ನಿಧಾನವಾಗಿ ಸರಳವಾಗಿ ಉಸಿರಾಡ್ತಾ ಬರ್ಬೇಕು. ಅಲ್ಲ, ನೀವು ಧ್ಯಾನಕ್ಕೆ ಕೂಡೋಕ್ಕಿಂತ ಪೂರ್ವದಲ್ಲಿ ಮಾಡಿ ಧ್ಯಾನಕ್ಕೆ ಕೂತ್ರಂತೂ ಇನ್ನೂ ಒಳ್ಳೆಯದು. ನಂತರ ಸೂರ್ಯಾಸ್ತ ಟೈಮ್ ನಲ್ಲಿ ಸೂರ್ಯಾಯ ಸ್ವಾಹ ಅಂತ ಏನ್ ಹೇಳಿದ್ವಲ್ಲ ಅವಾಗ ಆಗ್ನೇಯ ಸ್ವಾಹ ಅಂತ ಹೇಳ್ಬೇಕು. ಆಗ್ನೇಯ ಇದಂ ನಮ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ
ಇದಂ ನಮಮ ಅಂತ ಇಷ್ಟ ಹೇಳಿದ್ರೆ ಇದು ಅಗ್ನಿಹೋತ್ರ ಅಂತ ಮುಗೀತು. ಇದು ಕೇವಲ 10 ನಿಮಿಷ ಆದ್ರೆ ಸಾಕು. ನಾವು ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಮನೆಯಲ್ಲಿ ಸನಾತನ ಧರ್ಮದಲ್ಲೇ ಹೇಳಿದ್ದಾರೆ ಹರ್ ಘರ್ ಅಗ್ನಿಹೋತ್ರ ಅಂತಂದು. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಇದು ನಾವು ಇಷ್ಟು ಅಗ್ನಿಹೋತ್ರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ 10 ಕಿಲೋಮೀಟರ್ ವರೆಗೂ ವಾಯು ಶುದ್ಧೀಕರಣ ಆಗುತ್ತದೆ. ಮತ್ತೆ ನಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ಪೂರ್ಣವಾಗಿ ದೂರವಾಗುತ್ತದೆ. ಅಲ್ಲದೆ ಆರೋಗ್ಯ, ಎಲ್ಲರಲ್ಲೂ ಆರೋಗ್ಯ ಬರುತ್ತದೆ. ಮತ್ತೆ ಏನಾದ್ರೂ ಸಮಸ್ಯೆಗಳು ಬರ್ತವೆ, ಈಗ ಕುಟುಂಬ ಫ್ಯಾಮಿಲಿ ಅಂದ ನಂತರ ಸಮಸ್ಯೆಗಳು ಬಂದೇ ಬರ್ತವೆ. ಸಮಸ್ಯೆಗಳು ಬಂದಾಗ ತನ್ನಿಂತಾನೆ ಅದು ಯಾವ ಸರಳವಾಗಿ ಸಮಸ್ಯೆ ಬಗೆಹರುವಂತ ಅವಕಾಶಗಳನ್ನ ನಾನು ನೋಡಿದ್ದೀನಿ. ಈಗ ನಾನು ಅಗ್ನಿಹೋತ್ರ ಧ್ಯಾನವನ್ನು ಪಡೆದುಕೊಂಡು 1 ವರ್ಷ ಆಗ್ಲಿಕ್ಕೆ ಬಂತು. ನಾನು 41 ದಿವಸ ಪ್ರತಿದಿನ 2 ಹೊತ್ತು, ಮುಂಜಾನೆ ಸಾಯಂಕಾಲ 2 ಟೈಮ್ನು, ಸೂರ್ಯೋದಯ ಟೈಮ್ನಲ್ಲಿ ಮತ್ತು ಸೂರ್ಯಾಸ್ತ ಟೈಮ್ನಲ್ಲಿ ಅಗ್ನಿಹೋತ್ರ ಮಾಡಿದೆ. ನಂತರ ಈಗ ನಮ್ದು ಯಾವ್ದು ಒಳ್ಳೆ ದಿವಸ, ಹುಣ್ಣಿಮೆ ಅಮಾವಾಸ್ಯೆ ಇರ್ಬೋದು, ಅಥವಾ ನಮ್ದು ಯಾವ್ದಾದ್ರು ಬರ್ತ್ಡೇ ಇದ್ರೆ, ಏನಾದ್ರೂ ಒಳ್ಳೆ ದಿನ ನಾವು ಒಳ್ಳೆ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಾನು ಅಗ್ನಿಹೋತ್ರ ಮಾಡಿನೇ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂತ ರೂಢಿಯನ್ನು ನಾನು ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಅದು ನಿರಾಳವಾಗಿ ಸಾಗ್ತಾ ಇದೆ ಅಂತ ಅನ್ನೋದನ್ನ ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಮತ್ತೆ 2 ಹೊತ್ತಿನಲ್ಲಿ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲಪ್ಪ ಅಂತಂದ್ರೆ ಒಂದೇ ಹೊತ್ತಿನಲ್ಲಿ ಮಾಡ್ತೀನಿ ಅಂದ್ರೆ ನೀವು 1 ಹೊತ್ತಲ್ಲಿ ಮಾಡ್ಬೋದು, ಅಥವಾ ಮಂಗಳವಾರ ಶುಕ್ರವಾರ ಮಾಡ್ಬೋದು, ಅಥವಾ ಅದು ಆಗ್ಲಿಲ್ಲಪ್ಪ ಹುಣ್ಣಿಮೆ ಅಮಾವಾಸ್ಯೆ ಬಂತು ಕಂಪಲ್ಸರಿ ಇದನ್ನ ಅಗ್ನಿಹೋತ್ರ ಮಾಡ್ಲೇಬೇಕು. ಅಗ್ನಿಹೋತ್ರ ಮಾಡೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದೆ ಹಿಂದೆ. ಅದು ಅಲ್ಲದೆ ನಮ್ಮ ಮನೆ ಪಕ್ಕದಲ್ಲಿ ಜೇನು ಗೂಡು ಇಟ್ಟಿದೆ. ಅಂದ್ರೆ ಅಲ್ಲಿ ವಾಯು ಶುದ್ಧೀಕರಣ ಆಗ್ತಾ ಬಂದ್ರೆ ಇದು ನಮ್ಮ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಜಂತುಗಳಿಗೂ ಕೂಡ ಇದು ತುಂಬಾ ಎನರ್ಜಿಯನ್ನು ಕೊಡ್ತಿದೆ, ವಾಯು ಶುದ್ಧೀಕರಣ ಅಂತ ಆಗ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಇದರಿಂದ ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಳೋದಂದ್ರೆ, ಈಗ ನಾವು ಪ್ರತಿಯೊಂದು ದೇವರ ಹಿಂದ್ಗಡೆ ಒಂದು ಏನು ಪ್ರಭಾವಳಿ ಅಂತ ನೋಡ್ತೇವೆ, ದೇವರ ಹಿಂದೆ ಪ್ರಭಾವಳಿ ಅಂತ ಇರ್ತದ್ರೆ, ಅದೇ ರೀತಿ ನಮ್ಮ ದೇಹಕ್ಕೂ ಕೂಡ ಒಂದು ಆರ ಅಂತ ನಾವು ತಿಳ್ಕೊಂಡಿರ್ಬೋದು. ಎಲ್ಲರೂ ತಾವು ಕೇಳಿರ್ಬೋದು ಮಾಸ್ಟರ್ಸ್, ಆರ ಅಂತ ಇರ್ತದೆ. ಆ ಆರದಲ್ಲಿ ಏನಾದ್ರೂ ನಮ್ಮ ಬಾಡಿಯಲ್ಲಿ ಏನಾದ್ರೂ ಡಿಸೀಸ್ ಇದ್ರೆ ಆ ಆರ ಅನ್ನೋದು ಕ್ಲೆನ್ಸ್ ಮಾಡೋದ್ರ ಮೂಲಕ, ಮಾಲಿನ್ಯ ಇದ್ದನ್ನ ತೆಗೆಯುವುದ್ರ ಮೂಲಕ ನಮ್ಮ ದೇಹದಲ್ಲಿರುವಂತ ರೋಗ ರುಜಿನಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಕೂಡ ಈ ಅಗ್ನಿಹೋತ್ರ ಮಾಡೋ ಪ್ರಕ್ರಿಯೆಯಲ್ಲಿದೆ. ಅಲ್ಲದೆ ನಾವು ಇದರಲ್ಲಿ ಬರುವಂತ ಭಸ್ಮವನ್ನ ನಾವು ನಮ್ಮ ನೀರಿಗೆ ಹಾಕಿದಾಗ, ನೀರಿನಲ್ಲಿ ಹಾಕಿ ಅದನ್ನ ಕುಡಿಯುವುದರಿಂದ ಅದು ಏನು ಅಸಿಡಿಕ್ ವಾಟರ್ ಇದ್ದಿದ್ದು ಅದೇನಾಗುತ್ತೆ ಅಲ್ಕಲೈನ್ ವಾಟರ್, ಅಲ್ಕಲೈನ್ ಅಂತ ನಾವೀಗ ಆಲ್ರೆಡಿ ಮಷಿನ್ ತಗೋತಾ ಇದ್ದೀವಿ. ಅಷ್ಟೊಂದು ಇದು ಶಕ್ತಿಶಾಲಿಯಾದಂತ ಭಸ್ಮ ಇರುತ್ತದೆ. ಅದನ್ನ ನಾವು ಹೇರ್ ಫಾಲ್ ಆಗ್ತಾ ಇದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಕಲಿಸಿ ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತದೆ. ಅಥವಾ ಏನಾದ್ರೂ ಮೈಯಲ್ಲಿ ಗಾಯಗಳಿದ್ರೆ ಆ ಗಾಯಗಳನ್ನ ಕೂಡ ಅದಕ್ಕೆ ಅಪ್ಲೈ ಮಾಡಿದಾಗ ಅದು ಕೂಡ ಗಾಯ ಕಡಿಮೆ ಆಗುತ್ತದೆ. ಅಲ್ಲಿ ಮುಖಕ್ಕೆ ನಾವು ಫೇಸ್ ಪ್ಯಾಕ್ ಹಾಕ್ತೇವೆ, ಚಾರ್ಕೋಲ್, ಅದರಲ್ಲಿ ಕೂಡ ನಾವು ಇದನ್ನ ಹಾಕೋದ್ರಿಂದ ಆ ಫೇಸ್ ಪ್ಯಾಕ್ಗೂ ಯೂಸ್ ಮಾಡ್ಬೋದು. ಅದೇ ಅಲ್ಲದೆ ಹಿಂದಿನ ಹಿರಿಯರು ನಮ್ದು ಇಲ್ಲಿನ ಏನು ಆಕಳ ಬೆರಣಿಯಿಂದ ಸುಟ್ಟಂತ ಬೂದಿಯನ್ನ ಹೊಲಗಳಿಗೆ ಎರಚುವುದರಿಂದ ಅಲ್ಲಿ ಭೂಮಿ ಫಲವತ್ತತೆ ಆಗುವುದನ್ನ ನಾವು ಚಿಕ್ಕವರಿದ್ದಾಗ ನೋಡಿದ್ದೇವೆ. ಅದೇ ರೀತಿ ಇದನ್ನ ನಮ್ಮ ಏನು ಗೊಬ್ಬರ ಅಥವಾ ಏನ್ ಹಾಕ್ತಾರಲ್ಲ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿ, ಇದರ ಬೂದಿಯನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತದೆ ಅಂತ ಅನ್ನೋದನ್ನ ನಾವು ಇಲ್ಲಿ ಕಂಡುಕೊಂಡ್ವಿ. ಅಲ್ಲದೆ ಪ್ರಥಮವಾಗಿ ಈ ಅಗ್ನಿಹೋತ್ರವನ್ನ ಪ್ರಾರಂಭ ಮಾಡಿದವರು ಕೊಲ್ಲಾಪುರದಲ್ಲಿ ಅಕ್ಕಲಕೋಟ ಅಂತ, ಅಲ್ಲಿ ಶಿವಗಿರಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಇದನ್ನ ಪ್ರಾರಂಭ ಮಾಡಿ ಅಲ್ಲೇ ಕೂಡ ಆಯುರ್ವೇದದ ಒಂದು ಪಕ್ಕದಲ್ಲಿ ಆಸ್ಪತ್ರೆ ತೆಗೆದು ಇದರಿಂದ ಈ ಬರುವಂತ ಬೂದಿಯಿಂದ 100 ತರದ ಔಷಧಿಗಳನ್ನ ಅವರು ಈಗ ಆಲ್ರೆಡಿ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಅಂತ ಶಕ್ತಿಶಾಲಿಯಾದಂತ ಈ ಅಗ್ನಿಹೋತ್ರದಂತ ಇರುವ ಬೂದಿಗೆ ಇದೆ. ನಮ್ಗೆ ಏನಾದ್ರೂ ಮಂಡಿ ನೋವು ಅಥವಾ ಯಾವ್ದಾದ್ರು ಬಾಡಿ ಪೇನ್ ಇದ್ರೆ ಇದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಕಲಿಸಿ ಏನ್ ಪೇನ್ ಇರುವಂತ ಭಾಗಕ್ಕೆ ನಾವು ಅಪ್ಲೈ ಮಾಡ್ಕೊಂಡಾಗ ಅದನ್ನ ನೋವು ನಿವಾರಣೆ ಆಗೋದನ್ನ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಈ ರೀತಿ ಅಗ್ನಿಹೋತ್ರ ಅತಿ ಸರಳವಾಗಿ ನಮಗೆ ಒಂದು ವರದಾನವಾಗಿ ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಹೋಗೋದ್ರಿಂದ ಅದು ಒಳ್ಳೆ ಅದ್ಭುತವಾದ ಎನರ್ಜಿಯನ್ನ ಕೊಡ್ತೇವಂತ ನಾವು ತಿಳ್ಕೊಬಹುದು. ಇದು ಅಲ್ಲದೆ ಈಗ 1984ರಲ್ಲಿ ಒಂದು ಭೂಪಾಲದ್ದು ದುರಂತ, ಅಗ್ನಿ ದುರಂತ ಅಂದ್ರೆ ಅದು ಅನಿಲ ಸೋರಿಕೆಯಿಂದಾಗಿ ಅಗ್ನಿ ದುರಂತ ಆಗಿರೋದನ್ನ ನಾವೆಲ್ಲ ನೋಡಿದೀವಿ. ಅದು ನಡೆದ ಘಟನೆ. ಅಲ್ಲಿ ಸುತ್ತಮುತ್ತ ಅನೇಕ ದೂರದ ಕಿಲೋಮೀಟರ್ ವರೆಗೆ ಇದ್ದಂತ ಅನೇಕ ಜನರು, ಸಾವಿರಾರು ಜನರು ಅಲ್ಲಿ ಸತ್ರು. ಆದ್ರೆ
ಆ ಏನ್ ಫ್ಯಾಕ್ಟ್ರಿ ಸೋರಿಕೆ ಆಗಿತ್ತಲ್ಲ ಅದ್ರ ಪಕ್ಕದಲ್ಲಿ ಇದ್ದಂತ ಮೂರ್ನಾಲ್ಕು ಕುಟುಂಬದ ಮನೆಯವರು ಯಾರು ಸಾಯ್ಲಿಲ್ಲಂತ. ಅದನ್ನ ನಮ್ಮ ಭಾರತದವ್ರು ಏನ್ ಮಾಡಿದ್ರು, ಏನೋ ಅವ್ರು ಯಾಕೆ ಸಾಯ್ಲಿಲ್ಲ ಬಿಡು, ಅವ್ರದ್ದು ಒಳ್ಳೇದಿತ್ತು, ಒಳ್ಳೆ ಕರ್ಮ ಮಾಡಿದ್ರು, ಅವರು ಬದುಕುಳಿದ್ರು ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಜರ್ಮನಿಯವ್ರು ಬಂದು ಇಲ್ಲಿ ಸಂಶೋಧನೆ ಮಾಡಿದಾಗ ಅವ್ರ ಮನೆಯಲ್ಲಿ ಪ್ರತಿದಿನ ಅಗ್ನಿಹೋತ್ರ ಮಾಡ್ತಿದ್ರಂತೆ. ಅಗ್ನಿಹೋತ್ರ ಮಾಡೋದ್ರಿಂದ ಅವರು ವಾಯುವಿನಲ್ಲಿ ಸ್ಟ್ರಾಂಗ್ ಅಂದ್ರ ಅವ್ರ ಏನು ಶ್ವಾಸಕೋಶಗಳು ಅತಿ ಸ್ಟ್ರಾಂಗ್ ಆಗಿರೋದ್ರಿಂದ ಅಗ್ನಿವಾಯು ಏನ್ ಬಂತಲ್ಲ ಅದರಿಂದ ಅವ್ರಿಗೆ ಯಾವ್ದು ಪರಿಣಾಮ ಬೀರಿಲ್ಲ. ಅವ್ರ 4 ಮನೆಯವರು ಕೂಡ ಸದೃಢ ಆಗಿದ್ರು, ಅವ್ರಿಗೇನು ಧಕ್ಕೆ ಆಗುದಿಲ್ಲ ಅನ್ನೋದನ್ನ ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. 1984ರಲ್ಲಿ ನಡೆದಂತ ಭೋಪಾಲ್ ಘಟನೆ. ಈ ರೀತಿ ನಾವು ಅನೇಕ ಇದನ್ನ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಲ್ದೆ ನಮ್ಮ ಪರಿಸರವನ್ನ ನಾವು ಸ್ವಚ್ಛವಾಗಿಡ್ಬೋದಲ್ದೆ ಪರಿಸರ ಇದೇನ್ ಮಾಡುತ್ತೆ, ನಮ್ಮ ಪ್ರಕೃತಿಯನ್ನು ನಾವು ಕಾಯ್ಕೊಂಡಾಗ ಇದು ನಮ್ಮ ಮನೆಯನ್ನ ತಾನೇ ಕಾಯ್ತದೆ. ನಾವು ಕಾಯ್ಬೇಕಾಗಿಲ್ಲ. ಇದೇ ನಮ್ಗೆ ಆರೋಗ್ಯ ಕೊಡೋದಲ್ದೆ ನಮ್ಮ ಮನೆಯನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ಕುಟುಂಬವನ್ನೆಲ್ಲ ರಕ್ಷಣೆ ಮಾಡುವಂತ ಜವಾಬ್ದಾರಿ ಅದಕ್ಕಿರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಈ ಸೌತೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಅದ್ಭುತವಾಗಿ ಹೇಳಿದ್ರಿ. ಜೊತೆಗೆ ಇದನ್ನ ಡೆಮೋವನ್ನು ಸಹ ಮಾಡಿ ತೋರಿಸಿದ್ರಿ. ತುಂಬಾ ಜನ ಅಗ್ನಿಹೋತ್ರ ಅಂದ್ರೆ ಕೇಳಿದ್ರು ಅನ್ಸುತ್ತೆ, ಬಟ್ ಮಾಡಿ ಅಭ್ಯಾಸ ಇಲ್ಲದವರು ತುಂಬಾ ಜನ ಇದ್ದಾರೆ. ಅಗ್ನಿಹೋತ್ರ ಕೇವಲ ನಮ್ಮ ಮನೆಯನ್ನು ಮಾತ್ರ ಶುದ್ಧ ಮಾಡುವುದಲ್ಲ, ನಮ್ಮ ಇಡೀ ವಾತಾವರಣವನ್ನ ಶುದ್ಧ ಮಾಡ್ತದೆ. ಹಾಗೆ ಪಶು ಪಕ್ಷಿಗಳಿಗೂ ಸಹ ಪ್ರಾಣಶಕ್ತಿಯನ್ನ ನೀಡ್ತದೆ. ಜೊತೆಗೆ ತಾವು ಒಂದು ಭೋಪಾಲದ ಉದಾಹರಣೆಯನ್ನು ಸಹ ಕೊಟ್ರಿ. ಅಂತಹ ದುರಂತದ ಸಮಯದಲ್ಲಿ ಸಹ ಆ ಅಗ್ನಿಹೋತ್ರ ಮಾಡ್ತಾ ಇದ್ದಂತಹ ಮನೆಗಳಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇದಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ಕೊಂಡು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಇದನ್ನ ಮಾಡಿದ್ರೆ ತುಂಬಾ ಉತ್ತಮ ಅಂತ. ಇನ್ನು ಕೆಲವರು ಅಂದ್ಕೊಳ್ತಾ ಇದ್ರು, ಸ್ನಾನ ಮಾಡ್ಬೇಕಾ, ತಲೆ ಸ್ನಾನ ಮಾಡ್ಬೇಕಾ, ಮನೆ ಶುದ್ಧ ಮಾಡ್ಬೇಕಾ, ಉಪವಾಸ ಇರ್ಬೇಕು ಅಂತ ಹೇಳ್ಕೊಂಡು. ಸೊ ಇಂಥದೆಲ್ಲ ಈ ಒಂದು ಡೌಟ್ ನನಗೆ ಎಲ್ರಿಗೂ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ದಯಮಾಡಿ ಇಬ್ರು ಮಾಸ್ಟರ್ಸ್, ಯಾಕಂದ್ರೆ ಇನ್ನೂ ಒಬ್ರು ಉಪನ್ಯಾಸಕರು ಇದ್ದಾರೆ, ಇಬ್ರು ಮಾಸ್ಟರ್ಸ್ ಏನಾದ್ರೂ ಡೌಟ್ ಇದ್ರೆ ಬಹಳ ಸೂಕ್ಷ್ಮವಾಗಿ ಪ್ರಶ್ನೆಯನ್ನ ಕೇಳಬಹುದು ಅಂತ ತಾನು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇನೆ. ಹ್ಯಾಂಡ್ ರೈಸ್ ಮಾಡಿದಲ್ಲಿ ಇಬ್ಬರಿಗೆ ಅವಕಾಶ ಇದೆ. ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಆಗ್ತಾ ಇಲ್ಲ ಮೇಡಮ್ ಅವ್ರದ್ದು. ಅನ್ಮ್ಯೂಟ್ ಕೊಟ್ಟಿದೆಲ್ಲ. ಮತ್ತೊಬ್ರು ಕೊಡಿ ಮೇಡಮ್. ಓಕೆ, ಇನ್ನೂ ಒಬ್ರು ಇದ್ದಾರೆ. ದಯವಿಟ್ಟು 2 ಅಥವಾ 3 ಮಾಸ್ಟರ್ಸ್ 1 ನಿಮಿಷದಲ್ಲಿ ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕೇಳಿ. ರಘುನಾಥ್ ಸರ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಗುರುಗೊಟ್ಟಿಗೆ ಆಗಿದೆ. ರಘುನಾಥ್ ಸರ್ ಮಾತಾಡಿ ಸರ್. ಬಹಳ ಸೂಕ್ಷ್ಮವಾಗಿ ಒಂದೇ ಒಂದು ಕೆಲವು ಸೆಕೆಂಡ್ಗಳಲ್ಲೇ ಪ್ರಶ್ನೆಯನ್ನ ಕೇಳಿ ಸರ್. ಇನ್ನೊಬ್ರು ಕಾಯ್ತಾ ಇದ್ದಾರೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತದಲ್ಲಿ ಅದನ್ನ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಮಂತ್ರ ಹೇಳಿದ್ರಲ್ಲ, ಅದು ನೀಟಾಗಿ ನೆನ್ಪಿಟ್ಕೊಳಕ್ ಆಗ್ತಿಲ್ಲ. ಅದು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು. ಓಕೆ ಸರ್. ಗ್ರೂಪ್ ನಲ್ಲಿ ಶೇರ್ ಮಾಡ್ತೀವಿ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಗ್ರೂಪ್ ಅಲ್ಲಿ ಬರುತ್ತೆ. ಓಕೆ ಮೇಡಮ್. ಥ್ಯಾಂಕ್ ಯು. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇದನ್ನ ಪರ್ಚೇಸ್ ಮಾಡಕ್ಕೆ ಲಿಂಕ್ ಏನಾದ್ರು ಇದ್ರೆ ಶೇರ್ ಮಾಡಿ ಮ್ಯಾಮ್, ಅದನ್ನು ಕೂಡ. ಇದು ಮಹಾವತಾರ್ ಫೌಂಡೇಶನ್ ಇಂದ ಸಿಗುತ್ತೆ ಸರ್ ಇದು ಕಿಟ್. ಹಾ ಮೇಡಮ್. ಓಕೆ. ಮಹಾವತಾರ್ ಫೌಂಡೇಶನ್ ಸಿಗುತ್ತೆ. ಅದು ನಂಬರ್ ಇಲ್ಲೇ ಗ್ರೂಪ್ ನಲ್ಲಿ ಹಾಕ್ತಾರೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಮೇಡಮ್. ಮಾರ್ಕೆಟ್ ನಲ್ಲಿ ಸಹ ಸಿಗುತ್ತೆ ಈ ಕಿಟ್, ಮಾರ್ಕೆಟ್ ನಲ್ಲಿ ಸಹ ಸಿಗುತ್ತೆ. ಮಹಾವತಾರ್ನಲ್ಲಿ ಆದ್ರೆ ನಿಮಗೆ ಪ್ಯಾಕೇಜ್ ಇವನ್ ದೇಶಿ ಸಗಣಿಯಿಂದ ಎಲ್ಲವೂ ಸಿಗುತ್ತೆ, ಅಲ್ಲೇ ನೀವು ತಗೊಂಡ್ರೆ ಸೂಕ್ತ. ಆಯ್ತು ಮೇಡಮ್. ಓಕೆ. ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಪ್ಲೀಸ್. ನಾಗರತ್ನ ಮ್ಯಾಮ್ ನಮಸ್ತೆ ಮೇಡಮ್. ನಮಸ್ತೆ. ಬೇಗ ಅತಿ ಶೀಘ್ರದಲ್ಲಿ.
ಅಗ್ನಿಹೋತ್ರದ ಬಗ್ಗೆ ನಮಗೆ ಮೊದಲೇ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸ್ವಲ್ಪ ದಿವಸದಲ್ಲೇ, ಬಟ್ ಇವಾಗ ಮಾಡಕ್ ಆಗ್ತಾ ಇಲ್ಲ. ನಾನು ಅದ್ರ ಅನುಭವ ಕೂಡ ಪಡೆದಿದ್ದೀನಿ. ನಂದಾ ಮೇಡಮ್ ಅವ್ರ ಲೈವ್ ಅಲ್ಲಿ ತೋರಿಸಿದ್ರು, ತುಂಬಾ ಧನ್ಯವಾದಗಳು. ತಾಮ್ರದ್ದು ಜೊತೆಗೆ ಅವರು ಅಕ್ಕಿ ಅದು ಮನೆ ಮುರಿದೇ ಇರುವಂತದ್ದು, ಅಂದ್ರೆ ಅಕ್ಕಿ ಒಂಚೂರು ಕೂಡ ತುಂಡಾಗಿರ್ಬಾರ್ದು, ಆತರ ಅಕ್ಕಿಗೆ ಒಂಚೂರು ಅರ್ಶಿನ ಮತ್ತೆ ತುಪ್ಪ ಹಾಕಿ ಮತ್ತೆ ಪಚ್ಚಕರ್ಪೂರ ಅದೊಂದು ಇನ್ನೊಂದು ಸೇರಿಸಿ ನಾವು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಮೇಡಮ್, ಅದ್ರ ಅನುಭವ ನನಗಾಗಿದೆ. ಅದು ಇದೆ ನಮ್ಮ ಮನೇಲಿ ಇವಾಗ್ಲೂ ಕೂಡ ಊರಲ್ಲಿದೆ. ಮಾಡ್ತೀನಿ ಮೇಡಮ್, ಮತ್ತೆ ಇನ್ಯಾವತ್ತಾದ್ರು ಒಂದ್ಸಲ ನಾನು ಕೂಡ ಮಾಡಿ ತೋರಿಸ್ತೀನಿ. ಇವಾಗಲೇ ಮಾಡಿ ಅದ್ರ ಅನುಭವ ನಾನು ಪಡೆದಿದ್ದೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ. ಹನುಮಂತರಾಜ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ನಮಸ್ತೆ. ನಾನು ಅಗ್ನಿಹೋತ್ರದ್ದು ಮಧ್ಯಾಹ್ನ ಬೆಳಗ್ಗೆ ಸಂಜೆ ಆಗದೆ ಇರುವಂತ ಸಮಯದಲ್ಲಿ ಮಧ್ಯಾಹ್ನ ಯಾವಾಗಾದ್ರೂ ಮಾಡ್ತೀವಲ್ಲ, ಅಂತ ಸಮಯದಲ್ಲಿ ಮಾಡಿದಾಗ ಆ ಪಾಸಿಟಿವ್ ಎನರ್ಜಿ ಯಾವಾಗ್ಲೂ ಇರುತ್ತಾ, ಇಲ್ಲ ಸೂರ್ಯಾಸ್ತ ಮತ್ತೆ ಸೂರ್ಯೋದಯಕ್ಕೆ ಮಾಡಿದಾಗ ಮಾತ್ರ ಪಾಸಿಟಿವ್ ಇರುತ್ತಾ? ಸರ್, ಸೂರ್ಯಾಸ್ತ ಮತ್ತು ಸೂರ್ಯೋದಯ ಟೈಮ್ ನಲ್ಲಿ ಹೀಲಿಂಗ್ ಪ್ರೊಸೆಸ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅವಾಗ ಮಾಡ್ಬೇಕಂತ ನೀವು ಮಾಡ್ಬೋದು ಬೇರೆ ಟೈಮ್ ನಲ್ಲಿ, ಆದ್ರೆ ಪೂರ್ಣಾಹುತಿ ಕೊಡಬಾರ್ದು. ಈಗೇನು ಬೆರಳಿ ಮತ್ತೆ ತುಪ್ಪ ಯೂಸ್ ಮಾಡಿ ನೀವು ಮಾಡ್ಬೋದು ಅಷ್ಟೇ, ಪೂರ್ಣಾಹುತಿ ಕೊಡಕ್ ಆಗಲ್ಲ. ಅವಾಗ ಎನರ್ಜಿ ಹಂಗೆ ಇರುತ್ತೆ, ಎನರ್ಜಿ ಇರುತ್ತೆ. ನೀವು ಅಂದ್ರೆ ಅವಾಗ ಮಾರ್ನಿಂಗ್ ಮತ್ತೆ ಸೂರ್ಯಾಸ್ತ ಟೈಮ್ ನಲ್ಲಿ ಹೀಲಿಂಗ್ ಪ್ರೊಸೆಸ್ ಚೆನ್ನಾಗಿರುತ್ತೆ ಅಂತ ಅವಾಗ ಮಾಡಿದ್ದು. ಧನ್ಯವಾದ ಅಕ್ಕ. ಎಲ್ಲರಿಗೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. ಈಗ ಇನ್ನೊಬ್ರು ಉಪನ್ಯಾಸಕರಿದ್ದಾರೆ, ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂಥ ಶ್ರೀಮತಿ ನಂದಿನಿ ಪ್ರಸನ್ನ ಅವರು. ಹೆಚ್ಚಿನ ಜನರಿಗೆ ಅಗ್ನಿಹೋತ್ರದಷ್ಟು ಮಾಹಿತಿ ಇದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ. ಇದೇನೋ ಹೊಸದಲ್ಲದಿದ್ದರೂ ನಮ್ಮ ಪೂರ್ವಜರಿಂದನೇ ಒಂದು ಮೂತ್ರ ಚಿಕಿತ್ಸೆ ಬಗ್ಗೆ ಕೆಲವರಿಗೆ ಮಾಹಿತಿ ಇದೆ. ಕೆಲವರು ಇಂಥ ಆಸ್ಪತ್ರೆಗಳನ್ನ ಸಹ ಓಪನ್ ಮಾಡಿ ಆ ಚಿಕಿತ್ಸೆಯನ್ನ ನೀಡಿ ತುಂಬಾ ಒಂದು ರಿಸಲ್ಟ್ ಅಥವಾ ಫಲಿತಾಂಶವನ್ನ ಪಡೆದಿದ್ದಾರೆ. ಈ ವಿಷಯದ ಬಗ್ಗೆ ನಮಗೆ ಕೂಲಂಕುಷವಾಗಿ ಮಾಹಿತಿಯನ್ನ ನೀಡಲು ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ನಂದಿನಿ ಪ್ರಸನ್ನ ಇವರು ಹಾಜರಾಗಿದ್ದಾರೆ. ಇವರಿಗೆ ನಾನು ಈ ವೇದಿಕೆಯ ಪರವಾಗಿ ಸುಸ್ವಾಗತವನ್ನ ಬಯಸ್ತೇನೆ. ಓವರ್ ಟು ನಂದಿನಿ ಪ್ರಸನ್ನ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ನಮ್ಮ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ಈ ದಿನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೂ ಸಹ ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ಈ ನನಗೆ ಕೊಟ್ಟಿರುವಂತಹ ವಿಚಾರದಲ್ಲಿ ಈ ಸ್ವಾಮೂತ್ರ ಚಿಕಿತ್ಸೆ ಅಥವಾ ಶಿವಾಂಬು ಎಂಬಂತಹ ವಿಚಾರವನ್ನ ನನಗೆ ಈ ದಿನದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಮೂಲ ಈ ರೀತಿ ನಾನು ಈ ವೇದಿಕೆಯಲ್ಲಿ ಈ ತರ ವಿಚಾರನ ಹಂಚ್ಕೊಳ್ತಾ ಇದ್ದೀನಿ ಅದಕ್ಕೆ ಮೇನ್ ಕಾರಣ ಬಂದು ನಮ್ ರಂಗನಾಥ್ ಸರ್, ಅವ್ರನ್ನು ಕೂಡ ಸ್ಮರಿಸುತ್ತಾ, ಹಾಗೇನೆ ಈ ಶಿವಾಂಬು ಅನ್ನೋದನ್ನ ಪ್ರಚಾರ ಮಾಡಿದಂತಹ ನಮ್ಮ ಜಗದೀಶ್ ಆರ್ ಬುರಾನಿ ಅವರನ್ನ ಸ್ಮರಿಸುತ್ತಾ ನಾನು ಇವತ್ತಿನ ಸ್ವಾಮೂತ್ರ ಚಿಕಿತ್ಸೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಮ್ಮ ವೇದಿಕೆಯಲ್ಲಿರುವಂತಹ ಹಳೆಯ ಮಾಸ್ಟರ್ಸ್ ಗಳಿಗೆ ಈ ಸ್ವಾಮೂತ್ರ ಚಿಕಿತ್ಸೆ ಅಥವಾ ಶಿವಾಂಬು ಚಿಕಿತ್ಸೆ ಎಂಬುದು ತುಂಬಾ ಹಳೆಯದಾದಂತಹ ವಿಚಾರ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಜಾಯಿನ್ ಆಗಿರುವಂತಹ ಎಲ್ಲಾ ಮಾಸ್ಟರ್ಗಳಿಗೂ ಈ ಸ್ವಾಮೂತ್ರ ಚಿಕಿತ್ಸೆ ಅನ್ನೋದು ತುಂಬಾ ಹೊಸ ವಿಚಾರ. ಸ್ವಾಮೂತ್ರ ಚಿಕಿತ್ಸೆ ಅಥವಾ ಶಿವಾಂಬು ಅಂತ ಕರೀತಾರೆ ಇದನ್ನ. ಸ್ವಾಮೂತ್ರ ಚಿಕಿತ್ಸೆ ಅಂದ್ರೆ ಏನಪ್ಪಾ ಅಂತ ಒಂದು ಸಣ್ಣ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಸ್ವಾಮೂತ್ರ ಚಿಕಿತ್ಸೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಮೂತ್ರವನ್ನೇ ಅವನು ಸೇವನೆ ಮಾಡೋದು ಅಥವಾ ಕುಡಿಯೋದು. ಏನಪ್ಪಾ ಮೂತ್ರ ಕುಡಿಯೋದು ಅಂತ ಕೆಲವರಿಗೆ ಒಂಥರ ಅದನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೊಳಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು. ಆದ್ರೆ ಇದು ನಿಜ. ಸ್ವಾಮೂತ್ರ ಚಿಕಿತ್ಸೆ ಇದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ತುಂಬಾ ಹಳೆಯ ತಂತ್ರ ಇದು ಹೇಳ್ಬೇಕು ಅಂತಂದ್ರೆ. ಇದನ್ನ ಶಿವಾಂಬು ಅಂತ ಕೂಡ ಕರೀತಾರೆ. ಏನಕ್ಕೆ ಶಿವಾಂಬು ಅಂತ ಕರೀತಾರೆ ಇದನ್ನ? ಸಾಕ್ಷಾತ್ ಶಿವ ಪರಮಾತ್ಮನೇ ಪಾರ್ವತಿ ತಾಯಿಗೆ ಈ ಚಿಕಿತ್ಸೆಯನ್ನ ಅವರು ವರ್ಣಿಸಿದ್ದಾರೆ. ಏನಪ್ಪಾ ಅಂದ್ರೆ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ, ಯಾವ್ದಾದ್ರು ಕಾಯಿಲೆ ಅಥವಾ ಇನ್ನಿತರ ವಿಚಾರಗಳಿಗೆ ಅದನ್ನ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ಅವರು ಶಿವನೇ ಪಾರ್ವತಿ ತಾಯಿಗೆ ಹೇಳಿರೋದ್ರಿಂದ ಇದನ್ನ ಶಿವಾಂಬು ಅಥವಾ ಶಿವಾಂಬು ಅಂತ ಕರೀತಾರೆ. ಶಿವಾಂಬು ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಶಿವ ಅಂದ್ರೆ ನಾನು, ಅಂಬು ಅಂದ್ರೆ ನೀರು, ನನ್ನೊಳಗಿನ ನೀರು.
ಈ ಪ್ರಕೃತಿಗೆ ಮನುಷ್ಯನ ದೇಹನ ಹೇಗೆ ಸೃಷ್ಟಿ ಮಾಡ್ಬೇಕು ಅನ್ನೋದನ್ನ ಅದು ಹೇಗೆ ಗೊತ್ತಿದೆಯೋ ಹಾಗೆ ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡಿದ್ಮೇಲೆ ಅವನ ದೇಹದ ಚಯಾಪಚಯ ಕ್ರಿಯೆಗಳಾಗಿರ್ಬಹುದು ಅಥವಾ ಅವನ ದೇಹದ ಎಲ್ಲ ರಾಸಾಯನಿಕ ಕ್ರಿಯೆಗಳಾಗಿರ್ಬಹುದು ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಅವನಲ್ಲೇ ಒಂದು ಹೊಸ ತರದಾದಂತಹ ಒಂದು ಚೈತನ್ಯ ಶಕ್ತಿನ ಒದಗಿಸಿ ಕೊಟ್ಟಿರ್ತಾನೆ. ಅದನ್ನ ನಾವು ಎಲ್ಲಿಂದ ಹುಡುಕಬಹುದು ಅಂತ ಅಂದ್ರೆ, ಒಬ್ಬ ತಾಯಿ ತಾನು ಗರ್ಭವತಿ ಆದಾಗ ಅವಳ ಗರ್ಭದಲ್ಲಿ ಒಂದು ಮಗುವಿಗೆ ಜನನ ನೀಡಿರ್ತಾಳೆ. ಅದು ಏನಪ್ಪಾ ಅಂದ್ರೆ ಅದು ಭ್ರೂಣವಾಗಿ ಆ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಅದು ಬೆಳವಣಿಗೆ ಆಗ್ಬೇಕಲ್ವಾ. ಆ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರಿಯಾಗಿರುವಂತದ್ದು ಈ ಸ್ವಾಮೂತ್ರ. ತಾಯಿಯ ಮೂತ್ರದಿಂದಲೇ, ಆ ಮೂತ್ರದ ಕವಚದಿಂದಲೇ ಒಂದು ಮಗು ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಆ ಮೂತ್ರದಿಂದನೇ ಬೆಳವಣಿಗೆ ಆಗಿ ಅದು ದೊಡ್ಡದಾಗುತ್ತೆ. ಅದರಲ್ಲಿ ಅಮ್ನಿಯಾಟಿಕ್ ಆಸಿಡ್ ಅನ್ನೋಂತ ಒಂದು ರಾಸಾಯನಿಕ ವಸ್ತು ಇರುತ್ತದೆ. ಇದರಿಂದ ಒಂದು ಮಗುವಿಗೆ ಪೂರಕವಾಗಿ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ವಸ್ತುಗಳು ಸಹ ಅದರನ್ನ ಒದಗಿಸ್ತಾ ಇರುತ್ತೆ. ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ಸಹ ಸಿಗ್ತಾ ಇರ್ತದೆ. ಹಾಗೆಯೇ ತಾಯಿಯ ಕರಳು ಬಳಿ ಮತ್ತು ಮಗುವಿನ ಕರಳು ಬಳಿ ಹೊಂದಾಣಿಕೆ ಆಗಿದ್ದಾಗ ಅದಕ್ಕೆ ಆಹಾರವನ್ನ ಒದಗಿಸುವಂತಹ ಒಂದು ಸೂತ್ರ ಆಗಿದ್ರುನು ಅದು ಉಸಿರಾಟ ಆಡ್ಲಿಕ್ಕೆ ಹಾಗೂ ಆ ಮಗುವಿನ ಬೆಳವಣಿಗೆಗೆ ಸಹಾಯಕವಾಗುವಂತದ್ದು ಆ ಸ್ವಾಮೂತ್ರನೇ. ಇದು ಈ ಮೂಲ ಅಂತಂದ್ರೆ ಈ ತಾಯಿಯ ಗರ್ಭದಿಂದನೇ ನಾವು ನೋಡ್ಬಹುದು. ಅಂತೆಯೇ ಇದ್ರದ್ದು ಸ್ವಲ್ಪ ಹಿನ್ನೆಲೆ ನೋಡಕ್ ಹೋದ್ರೆ ಇದನ್ನ ಸುಮಾರು 5 ವರ್ಷಗಳ ಹಳೆಯದಾದಂತಹ ದಾಖಲೆಗಳಿಂದ ಇದನ್ನ ನಾವು ನೋಡ್ಬಹುದು. ಇದು ಢಮರತಂತ್ರ ಎಂಬಂತಹ ಒಂದು ಪುರಾಣ ಗ್ರಂಥಗಳಲ್ಲಿ ಇದು ಉಲ್ಲೇಖ ಆಗಿದೆ. ಇದರಲ್ಲಿ ಏನಂತ ಇದೆ ಅಂತ ಅಂದ್ರೆ ಹಿಂದೂ ಧರ್ಮದ ಅತಿ ಪ್ರಮುಖವಾದಂತಹ ಗ್ರಂಥ ಇದು. ಇದನ್ನ ಹಿನ್ನೆಲೆ ಒಂದು 5,000 ವರ್ಷಗಳ ಹಿಂದೆಯಿಂದಾನು ಇದನ್ನ ನೋಡ್ಬೋದು. ಇದು ಆಯುರ್ವೇದದಲ್ಲಿದೆ. ಮತ್ತೆ ಇದನ್ನ ಹೇಳ್ಬೇಕಂತಂದ್ರೆ ಈಗ ಪುರಾಣ ಋಷಿ ಕಾಲಗಳಲ್ಲೂ ಸಹ ಈಗ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರು ಅಥವಾ ಇನ್ನೆಲ್ಲೋ ಹಿಮಾಲಯ ಪರ್ವತಗಳಲ್ಲಿ ಸಂಚಾರ ಮಾಡ್ತಾ ಇದ್ರು. ಎಲ್ಲಾನು ಬಿಟ್ಟು ಮೋಕ್ಷದೆಡೆಗೆ ಹೋಗ್ಬೇಕಾದ್ರೆ ಅವರು ಹೇಗೆ ಅಷ್ಟು ವರ್ಷಗಳ ಕಾಲ ಸುದೀರ್ಘವಾದಂತಹ ಧ್ಯಾನ ಅಥವಾ ಈ ತಪಸ್ಗಳನ್ನ ಹೇಗೆ ಮಾಡ್ತಾ ಇದ್ರು ಅಂತ ಅಂದ್ರೆ ಈ ಸ್ವಾಮೂತ್ರದಿಂದನೇ. ಈ ಋಷಿಗಳು ಈ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಥವಾ ತುಂಬಾ ಕಾಡು ಅಥವಾ ತುಂಬಾ ಹಿಮಾಲಯ ಪರ್ವತ ಏನೂ ಸಿಗದೆ ಅಂತಹ ಸಂದರ್ಭಗಳಲ್ಲಿ ಅವರು ಸಂಚಾರ ಮಾಡ್ಬೇಕಾದ್ರೆ ಅವರು ಸುಮಾರು ವರ್ಷಗಳ ಕಾಲ ಸಂಪೂರ್ಣವಾದ ಧ್ಯಾನದಲ್ಲಿ ತೊಡಗಿ ಅವರವರ ಸಾಧನೆ ಮಾಡಕ್ಕೆ ಮೂಲ ಕಾರಣನೇ ಈ ಸ್ವಾಮೂತ್ರ. ಅವರು ಏನೂ ಸೇವಿಸದಂತಹ ಸಂದರ್ಭಗಳಲ್ಲೂ ಸಹ ತಮ್ಮ ಸ್ವಾಮೂತ್ರವನ್ನೇ ಅವರು ಕುಡಿದು ಅವರ ಸಾಧನೆಯಲ್ಲಿ ಮುನ್ನಡೀತಾ ಇದ್ರು. ಹೀಗೆ ನೋಡೋದಾದ್ರೆ ಇದು ತುಂಬಾ ಹಳೆಯದಾದ ವಿಚಾರ. ಹಾಗೆ ಭಾವಪ್ರಕಾಶ ಅನ್ನಂತಹ ಒಂದು ವಿಚಾರದಲ್ಲಿ ಇದನ್ನ ವಿಷಾಗ್ನಿ ಅಂತ ಕರೀತಾರೆ. ವಿಷಾಗ್ನಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ವಿಷವನ್ನ ಇದು ತೆಗೆದು ಹಾಕಿ ಒಳ್ಳೇದ್ ಮಾಡುತ್ತೆ. ಹಾಗೇನೆ ರಕ್ತ ಪಮಹರಂ ಅಂತ ಕರೀತಾರೆ. ರಕ್ತ ಪಮಹರಂ ಅಂತ ಅಂದ್ರೆ ನಮ್ಮ ದೇಹದಲ್ಲಿನ ರಕ್ತ ಕಣಗಳನ್ನ ಪುನಶ್ಚೇತನ ಮಾಡುತ್ತೆ. ಹಾಗೆ ಇದನ್ನ ಅಮ್ರೋಲಿ ಅಂತ ಕರೀತಾರೆ. ಅಮ್ರೋಲಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಅಮೃತ ಅಂತ ಅಥವಾ ಒಬ್ಬ ವ್ಯಕ್ತಿ ಬದುಕಲು ಸಾಧ್ಯವಾಗಂತಹ ಅಮರತ್ವವನ್ನ ಸಾಧಿಸ್ತದೆ. ಹಾಗೆಯೇ ಇದನ್ನ ಏನಪ್ಪಾ ಅಂತಾನೆ ಪುನಶ್ಚೇತನ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಇದ್ರೊಳಗೆ ವೃದ್ಧಾಪ್ಯ ಅನ್ನೋದನ್ನ ದೂರ ಮಾಡಂತ ಶಕ್ತಿ ಇರುತ್ತೆ. ಹಾಗೆಯೇ ಇದನ್ನ ಸುಮಾರು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಮ್ನೆ ಮೂತ್ರ ಚಿಕಿತ್ಸೆ ಅಂದ್ರೆ ಯಾರು ನಂಬಲ್ಲ. ಆದ್ರಿಂದ ನಾವು ಸ್ವಲ್ಪ ಇದರ ಹಿನ್ನೆಲೆನ ನೋಡ್ತಾ ಹೋಗೋಣ. ಇದನ್ನ ನಮ್ಮ ಢಮರತಂತ್ರದಲ್ಲಿ ಹೇಳಿದ್ದಾರೆ. ಅದರೊಳಗೆ ಏನ್ ಹೇಳಿದ್ದಾರೆ ಅಂದ್ರೆ ಸ್ವಾಮೂತ್ರವು ಒಂದು ಪವಿತ್ರವಾದ ಅಂತಹ ಅಮೃತ ಅಂತ ಹೇಳಿದ್ದಾರೆ ಢಮರತಂತ್ರದಲ್ಲಿ. ಅಂತೆಯೇ ಇದರಲ್ಲಿ ಯಾವ್ದ್ರಲ್ಲಪ್ಪ ಕುರಾನ್ ನಲ್ಲೂ ಸಹ ನಾವು ನೋಡ್ಬೋದು. ಅದರೊಳಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಔಷಧಿಯು ನಿಮ್ಮಲ್ಲಿಯೇ ಇದೆ, ಅದನ್ನ ನೀವು ಮನಗಾಣುವುದಿಲ್ಲ. ನಿಮ್ಮ ರೋಗವು ನಿಮ್ಮಿಂದಲೇ ಇದೆ, ನಿಮ್ಮಿಂದಲೇ ಅದನ್ನು ನೀವೇ ಗಮನಿಸುವುದಿಲ್ಲ. ಅಂದ್ರೆ ನಮ್ಮ ದೇಹದಲ್ಲಿ ಆಗುವಂತಹ ಏನೇ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು ಅದು ನಮ್ ದೇಹಕ್ಕೆ ಗೊತ್ತಿರುತ್ತೆ. ಅದಕ್ಕೆ ಔಷಧಿನೂ ಸಹ ಏನಾಗಿರ್ತದೆ ನಮ್ಮ ದೇಹದಲ್ಲೇನೆ ಅದು ಉತ್ಪತ್ತಿ ಆಗ್ತಾ ಇರ್ತದೆ. ಅದು ಯಾವ್ದು ರೀತಿ ಅಂತಂದ್ರೆ ನಮ್ಮ ಮೂತ್ರದಿಂದ ಉತ್ಪತ್ತಿ ಆಗ್ತಾ ಇರ್ತದೆ. ಅದನ್ನ ನಾವು ಮನಗಾಣಲ್ಲ ಅನ್ನೋದನ್ನ ಈ ಕುರಾನ್ ನಲ್ಲಿ ಹೇಳಿದ್ದಾರೆ. ಅಂತೆಯೇ ಇದನ್ನ ಪವಿತ್ರವಾದಂತಹ
ಬೈಬಲ್ನಲ್ಲೂ ಸಹ ಹೇಳಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ನಿಮ್ಮ ಸಣ್ಣ ಕೊಳವೆಯಿಂದಲೇ ನೀರು ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೆಯುತ್ತೆ ಅನ್ನೋದು ನಮಗ್ ಗೊತ್ತಿರುತ್ತೆ. ಹಾಗೆ ಅದು ಹೇಗೆ ಅದಕ್ಕೆ ಒಳ್ಳೇದ್ ಮಾಡ್ಬೇಕು ಅಥವಾ ಕೆಟ್ಟದಾಗ್ಬೇಕು ಅಥವಾ ಏನೇ ಒಂದು ಸರಿ ಮಾಡ್ಬೇಕು ಒಂದ್ ಡ್ಯಾಮೇಜ್ ನ ಅನ್ನೋದು ನಮ್ಮ ದೇಹದಲ್ಲೇ ಗೊತ್ತಿರುತ್ತೆ ಅದಕ್ಕೆ. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ಎಲ್ಲರಿಗೂ ಒಂದು ಕ್ವಶನ್ ಬರ್ತದೆ, ನಾವು ಯಾಕೆ ಮೂತ್ರ ಕುಡಿಬೇಕು? ಎಲ್ಲರೂ ಇವಾಗ ಈ ಗೋಮೂತ್ರ ಕುಡಿಯಂತದ್ದು ಅಭ್ಯಾಸ ಇದೆ, ಆದ್ರೆ ನಮ್ಮ ಮೂತ್ರನ ನಾವೇ ಏನಕ್ಕೆ ಕುಡಿಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನಾವು ಗೋಮೂತ್ರನ ಕುಡಿಬಹುದು, ಕುಡಿತಾನೂ ಇದ್ರು. ಯಾಕೆ ಅಂತಂದ್ರೆ ಇಂದಿನ ಇತಿಹಾಸನ ನಾವು ತೆಗಿತಾ ಹೋದ್ರೆ ನಮ್ಮ ಪುರಾತನ ಕಾಲದಿಂದಲೂ ನಾವು ಗೋವನ್ನ ನಮ್ಮ ಗೋಮಾತೆ ಅಂತ ದೇವರ ರೂಪದಲ್ಲಿ ನಾವು ಪೂಜಿಸ್ತಾ ಇದ್ದೀವಿ. ಅದನ್ನ ಪವಿತ್ರವಾದ ರೂಪದಲ್ಲಿ ನಾವು ಕಾಣ್ತಾ ಇದೀವಿ. ಹಂಗಾಗಿ ನಾವು ಗೋಮೂತ್ರವನ್ನ ಸೇವನೆ ಮಾಡೋದು ಪ್ರಚಲಿತ ಇದೆ. ಆದ್ರೆ ಸ್ವಮೂತ್ರ ಸೇವನೆ ಮಾಡೋದು ಪ್ರಚಲಿತ ಇಲ್ಲ. ಅದು ಕೆಲವರಿಗೆ ಗೊತ್ತು. ತುಂಬಾ ಚಿಕ್ಕವರಾಗಿದ್ದಾಗ ಅವರಿಗೆ ಏನಾದ್ರೂ ಬಿದ್ದು ಗಾಯ ಆಗಿದ್ದಾಗ ಅಥವಾ ಏನಾದ್ರೂನು ಅವರಿಗೆ ಕಜ್ಜಿ ಕುರ ಈ ತರದಂತಹ ವಿಚಾರಗಳಾಗಿದ್ದಾಗ ಅದಕ್ಕೆ ಹಾಕ್ತಾ ಇದ್ರು ಅನ್ನೋದು ಸ್ವಲ್ಪ ಕೆಲವು ಜನರಿಗೆ ನೆನ್ಪಿರುತ್ತೆ. ಆದ್ರೆ ಸ್ವಮೂತ್ರನ ಕುಡಿಯೋದು ಅಂತ ಅಂದಾಗ ಕೆಲವರಿಗೆ ಆ ವಿಚಾರನ ಸಹಿಸ್ಕೊಳ್ಳೋದು ಸಹ ಕಷ್ಟ ಆಗಿರ್ತದೆ. ಆದ್ರೆ ಸ್ವಮೂತ್ರ ಅನ್ನೋದು ದೇಹದಲ್ಲಿ ಹೇಗೆ ಉತ್ಪನ್ನ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಸ್ವಮೂತ್ರ ಅನ್ನೋದು ನಮ್ಮ ದೇಹದಲ್ಲಿ ನಮ್ಮ ಕಿಡ್ನಿ ಅಂತಂದ್ರೆ, ಈಗ ನಮ್ಮ ದೇಹ ನಾವು ತಿಂದಂತಹ ಒಂದಿಷ್ಟು ಆಹಾರಗಳನ್ನ ಜೀರ್ಣಿಸಿ ಅದರಲ್ಲಿರುವಂತಹ ಪೋಷಕಾಂಶಗಳನ್ನ ರಕ್ತಕ್ಕೆ ಒದಗಿಸಿ ಕಿಡ್ನಿ ರಕ್ತವನ್ನ ಬೇರ್ಪಾಡು ಮಾಡ್ತದೆ. ಆಗ ಆ ರಕ್ತ ಬೇರೆ ಮತ್ತೆ ರಕ್ತದಲ್ಲಿರುವಂತಹ ಹೆಚ್ಚುವರಿ ನೀರನ್ನ ಬೇರೆ ಮಾಡುತ್ತೆ. ಆ ಬೇರೆ ಮಾಡಿದಂತಹ ನೀರು ಅಥವಾ ಅದನ್ನ ಸೆರಮ್ ಅಂತ ಕರೀತಾರೆ, ಸೆರಮ್ ಬೈ ಪ್ರಾಡಕ್ಟ್ ಅಂತ ಕರೀತಾರೆ. ಕಿಡ್ನಿಯಿಂದ ಹೊರಬರುವಂತಹ ಬೈ ಪ್ರಾಡಕ್ಟ್ ಅದು ಮೂತ್ರವಾಗಿ ನಮ್ಮ ದೇಹದಿಂದ ಹೊರಗೆ ಬರುತ್ತೆ. ಅದನ್ನ ವಿಜ್ಞಾನ ಲೋಕದಲ್ಲಿ ಏನಂತಂದಿದ್ರೆ ಅದನ್ನ ತ್ಯಾಜ್ಯ, ಅದು ಏನು ಉಪಯೋಗಕ್ಕೆ ಬಾರದಂತಹ ವಸ್ತು ಅನ್ನೋದನ್ನ ಅವರು ಹೇಳ್ತಾ ಬಂದಿದ್ದಾರೆ. ಆದ್ರೆ ಅದನ್ನ ಸಂಶೋಧನೆ ಪ್ರಕಾರ ಆಟೋ ಯೂರಿನ್ ಥೆರಪಿ ಅನ್ನೋಂತ ಒಂದು ವಿಚಾರನ ಇಟ್ಕೊಂಡು ಅದನ್ನ ಸಂಶೋಧನೆ ಮೂಲಕ ಅದನ್ನ ಸಾಬೀತ್ ಮಾಡಿದರೆ, ನಾವು ಹೊರ ಹಾಕುವಂತಹ ನಮ್ಮ ಬೇಡವಾದಂತಹ ಅಂತ ವಸ್ತು ಅಂತ ಒಂದು ಮನಗಾಣಿರುವಂತಹ ಅಥವಾ ಪ್ರಚಲಿತ ಆಗಿರುವಂತಹ ಸ್ವಮೂತ್ರದಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ ಕ್ರಿಯಾಟಿನ್, ಯೂರಿಯಾ, ನೈಟ್ರೋಜನ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಅಮೋನಿಯಾ, ಕ್ಲೋರೈಡ್, ಹಾಗೆ ವಿಟಮಿನ್ ಮತ್ತು ಹಾರ್ಮೋನ್ಗಳು ಮನುಷ್ಯನ ದೇಹಕ್ಕೆ ಬೇಕಾದಂತಹ ಆರೋಗ್ಯಕ್ಕೆ ಬೇಕಾದಂತಹ 10 ಹಲವು ವಿಚಾರಗಳು ನಮ್ಮ ಸ್ವಮೂತ್ರದಿಂದ ಹೊರಗೆ ಹೋಗ್ತಾ ಇರ್ತದೆ. ಮತ್ತೆ ಸ್ವಮೂತ್ರದಿಂದ ಏಕೆ ಹೊರಗೆ ಹೋಗ್ಬೇಕು ಅಂತ ಅಂದಾಗ, ನಮ್ಮ ದೇಹವು ಅರಗಿಸಿಕೊಳ್ಳಲಾಗದಂತಹ ವಿಟಮಿನ್ಗಳನ್ನ ಅಥವಾ ಆ ಸಮಯದಲ್ಲಿ ಹೀರಿಕೊಳ್ಳಲು ಆಗದಂತಹ ವಿಟಮಿನ್ಗಳು ಸ್ವಮೂತ್ರದ ಮೂಲಕ ಹೊರಗೆ ಹೋಗ್ತದೆ. ಆದ್ರಿಂದ ಸ್ವಮೂತ್ರ ಅನ್ನೋದು ಇಷ್ಟು ವಿಶಿಷ್ಟ. ಹಾಗೆ ಸ್ವಮೂತ್ರ ಚಿಕಿತ್ಸೆ ಅನ್ನೋದು ಸಹ ಇಷ್ಟು ಪ್ರಚಲಿತ ಬಂದಿಲ್ಲ, ಆದ್ರೂನು ಇತ್ತೀಚೆಗೆ ಪ್ರಚಲಿತ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವಾಗ ಅದನ್ನ ಸಂಶೋಧನೆ ಮೂಲಕನೇ ತಂದುಬಿಟ್ಟಿದ್ದಾರೆ. ನಾವು ಏನಾದ್ರೂ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಾವು ಅದನ್ನ ಸಾಧನೆ ಮಾಡಿದ್ವಿ ಇದನ್ನ ಸಾಧನೆ ಮಾಡಿದೀವಿ ಅಂದ್ರೆ ಯಾರು ನಂಬಲ್ಲ. ಯೋಗ ಅನ್ನೋದು ನಮ್ ಭಾರತದ ಸಾಧನೆ, ಆದ್ರೆ ಅದನ್ನ ನಂಬ್ತಾ ಇರ್ಲಿಲ್ಲ. ಇವಾಗ ವಿಶ್ವ ಯೋಗ ದಿನ ಅಂತ ಮಾಡಿದಾಗ ಅದನ್ನ ಎಲ್ಲರೂ ಒಪ್ಕೊಂಡ್ರು. ಹಾಗೇನೆ ಇದನ್ನ ನಮ್ಮ 5000 ವರ್ಷದ ಹಿನ್ನೆಲೆ ಇದೆ, ಸ್ವಮೂತ್ರ ಚಿಕಿತ್ಸೆ ಅಳವಡಿಸ್ಕೋಬೇಕು ಹಂಗೆ ಹಿಂಗೆ ಅಂತಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಆದ್ರೆ ನಮ್ಮ ನೆರೆಯ ರಾಷ್ಟ್ರಗಳಾದಂತಹ ಫ್ರಾನ್ಸು, USA, ಚೀನಾ ಇಂತ ದೇಶದವರು ವೈದ್ಯಕೀಯ ವಿಶ್ಲೇಷಣೆಗಳ ಪ್ರಕಾರ ಅವರು ಒಂದಿಷ್ಟು ಔಷಧಗಳನ್ನ ಕಂಡಿಡ್ದು ಅದನ್ನ ಕ್ಯಾನ್ಸರ್, ಟ್ಯೂಮರ್, ಕ್ಯುಲಾಸಿನ್, ಪೆಲ್ಮೊರಿ, ಕಾರ್ಡಿಯಾಕ್ ವೆಸ್ಕ್ಯುಲರ್ ಕಾಯಿಲೆಗಳಿಗೆ ಇದನ್ನ ಔಷಧ ರೂಪವಾಗಿ ಕಂಡಿಡ್ದು ಇದನ್ನ ಪ್ರಚಾರ ಮಾಡಿ ಅದರಿಂದ ಹಣ ಮಾಡ್ತಾ ಇದ್ದಾರೆ. ಇವಾಗ ಅದನ್ನ ಒಪ್ಕೋತಾರೆ, ಇಲ್ಲ ಅಂತಂದ್ರೆ ಒಪ್ಕೋತಾರೆ ಸ್ವಮೂತ್ರ ಚಿಕಿತ್ಸೆ ಅಲ್ಲ. ಇದನ್ನ ಹಾರ್ಟ್ ಸರ್ಜರಿಗೆ ಮತ್ತೆ ಕ್ಯಾನ್ಸರ್ ನಂತಹ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಗುಣ ಮಾಡಲು ಈ
ಸ್ವಾಮೂತ್ರ ಚಿಕಿತ್ಸೆಯಿಂದ ಕಂಡುಹಿಡಿದಂತಹ ಇಂಜೆಕ್ಷನ್ಗಳನ್ನ ಸಹ ಬಳಸಲಾಗ್ತದೆ. ಇದನ್ನ ಜಪಾನ್, ಚೈನಾದಲ್ಲಿ ಇದು ಔಷಧಿಯ ತಯಾರಿಕಾ ಘಟಕಗಳನ್ನೇ ಸ್ಥಾಪಿಸಿ ಇದನ್ನ ಔಷಧಿಯನ್ನಾಗಿ ಮಾರ್ಪಾಡಿಸಿ ಅದನ್ನ ಯುರೇಕಿನಾಸ್ ಎನ್ನುವಂತಹ ಸ್ವಾಮೂತ್ರದಿಂದನೇ ತಯಾರಿ ಮಾಡಿದಂತಹ ಒಂದು ಇಂಜೆಕ್ಷನ್ ಇದನ್ನ ಪ್ರಚಾರ ಮಾಡಿದ್ದಾರೆ. ಇದನ್ನ ಎಷ್ಟು ತುರ್ತು ಪರಿಸ್ಥಿತಿಯಲ್ಲಿ ಬಳಸ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವನ ಹಾರ್ಟ್ ಸರ್ಜರಿ ಮಾಡ್ಬೇಕಾದ್ರೆ ಅವನ ರಕ್ತವನ್ನ ತಿಳಿಗೊಳಿಸಲು ಯುರೇಕಿನಾಸ್ ಅಂತಹ ಒಂದು ಇಂಜೆಕ್ಷನ್ ನ ಬಳಸ್ತಾರೆ. ಹಾಗೆ ಕ್ಯಾನ್ಸರ್ನ ಚಿಕಿತ್ಸೆ ಮಾಡ್ಬೇಕಾದ್ರೆ ಈ ಟ್ಯೂಮರ್ ಮತ್ತೆ ಈ ಗೆಡ್ಡೆಗಳನ್ನ ನಾಶ ಮಾಡ್ಲಿಕ್ಕೆ ಈ ಯುರೇಕಿನಾಸ್ ಅನ್ನಂತಹ ಒಂದು ಇಂಜೆಕ್ಷನ್ ನ ಬಳಸ್ತಾರೆ. ಹಾಗೆ ಇದು ಇತ್ತೀಚೆಗೆ ದೇಶ ವಿದೇಶಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಆದ್ರಿಂದ ನಮ್ಮ ಭಾರತ ಇತಿಹಾಸದಲ್ಲಿ ನಾವು ಪುರಾತನವಾಗಿ ಕಂಡುಕೊಂಡಂತಹ ಇಂತಹ ಅಭೂತಪೂರ್ವವಾದಂತಹ ವಿಚಾರಗಳನ್ನ ನಾವು ಅಳವಡಿಸ್ಕೊಂಡು ಅದನ್ನ ಮುನ್ನಡೆಸ್ಕೊಂಡು ಹೋದ್ರೆ ಇದು ಎಲ್ಲರಿಗೂ, ಎಲ್ಲಾ ಕಾಯಿಲೆಗಳಿಗೂ ಸಹ ಒಳ್ಳೇದಾಗುತ್ತೆ. ಔಷಧ ಮುಕ್ತವಾದಂತಹ ಜೀವನ ನಡೆಸ್ಬೇಕು ಅಂತಂದ್ರೆ ಈ ತರ ನಮ್ಮ ಪೂರಕವಾದಂತಹ ಸಮಗ್ರ ಈ ಜೀವನ ಶೈಲಿಯ ಜೊತೆಗೆ ಈ ಆಟೋ ಯೂರಿನ್ ಥೆರಪಿ ಅನ್ನೋಂಥ ವಿಚಾರಗಳು ಅಥವಾ ಸ್ವಾಮೂತ್ರ ಚಿಕಿತ್ಸೆ ಅನ್ನೋದನ್ನ ಅಥವಾ ಶಿವಾಂಬು ಅನ್ನೋ ಚಿಕಿತ್ಸೆನ ನಾವು ಅಳವಡಿಸ್ಕೊಂತ ಹೋದ್ರೆ ನಮ್ಮ ಆರೋಗ್ಯದಲ್ಲಿ ನಾವು ಉತ್ತಮವಾದಂತಹ ವಿಚಾರಗಳನ್ನ ಗಮನಿಸಬಹುದು. ಇದನ್ನ ಒಂದು ಸಣ್ಣ ತಲೆನೋವಿನಿಂದ ಹಿಡಿದು ದೊಡ್ಡ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಸಹ ಇದನ್ನ ಬಳಸಬಹುದು ಅಥವಾ ಉಪಚರಿಸಬಹುದು ಅಂತ ಹೇಳ್ಬೋದು. ಆದ್ರಿಂದ ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ಕೇಳಿಕೊಳ್ಳುವಂತಹ ವಿನಂತಿ ಏನಂತಂದ್ರೆ, ಎಲ್ಲರೂ ಸ್ವಾಮೂತ್ರ ಚಿಕಿತ್ಸೆಯನ್ನ ಅಳವಡಿಸಿಕೊಳ್ಳಿ. ಇದು ಅದರ ಒಂದು ಸಣ್ಣ ಹಿನ್ನೆಲೆ. ಇದರ ಮುಂದುವರಿದ ಭಾಗಗಳನ್ನ ಮತ್ತೆ ನಾವು ನೋಡ್ತಾ ಹೋಗೋಣ, ಮತ್ತೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಈ ವೇದಿಕೆಯಲ್ಲಿ ನನಗೆ ಇಷ್ಟು ನನ್ನ ಅನುಭವಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ, ಎಲ್ಲ ಚೈತನ್ಯಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಂದಿನಿ ಪ್ರಸನ್ನ ಮ್ಯಾಮ್, ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಾವು ಮೊದಲೇ ಹೇಳಿದಾಗೆ ಇದು ಅಷ್ಟೊಂದು ಪ್ರಚಲಿತ ಇಲ್ಲ. ಜೊತೆಗೆ ಈ ಮೂತ್ರ ಅಂತ ಹೇಳತಕ್ಕಂತನ ಈಗ ನಾವು ಹೇಗೆ ಗೋಮೂತ್ರಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ಟಿದ್ದೇವೆ, ಅದು ಪವಿತ್ರ ಅಂತ ಹೇಳ್ಕೊಂಡು ಅದನ್ನ ಮೂತ್ರಕ್ಕೆ ಕೊಟ್ಟವರು ಬಹಳ ಕಡಿಮೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಒಂದು ಅಶುದ್ಧ ಅಥವಾ ಕೊಳಕು ವಸ್ತು ಅಂತಾನೆ ಪರಿಗಣನೆ ಮಾಡ್ತಾ ಇರತಕ್ಕಂಥ ಹೆಚ್ಚಿನ ಜನ. ಸೊ ಇಲ್ಲಿ 500 ವರ್ಷಗಳ ಇದರ ಹಿನ್ನೆಲೆಯನ್ನ ಹೇಳಿದಿರಾ. ಇದು ಶಿವ ಪಾರ್ವತಿಗೆ ಮಾಡಿದಂತಹ ಒಂದು ಚಿಕಿತ್ಸೆ. ಶಿವ ಅಂದರೆ ತುಂಬಾ ಚೆನ್ನಾಗಿ ಹೇಳಿರಿ, ನಾನು ಅಂತ ಹೇಳತಕ್ಕಂಥದ್ದು. ಜೊತೆಗೆ ಅಂಬು ಅಂತ ಹೇಳತಕ್ಕಂಥದ್ದು ನೀರು. ಇದು ಬೇರೆ ಏನು ಅಲ್ಲ, ನಮ್ಮದೇ ಶರೀರದಲ್ಲಿರತಕ್ಕಂತಹ ನೀರು. ಇದನ್ನ ಬಳಸಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳತಕ್ಕಂಥದ್ದು. ಜೊತೆಗೆ ಇದು ಕೇವಲ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮಾತ್ರ ಅಲ್ಲ, ಅತಿ ಒಂಥರ ಕ್ಯಾನ್ಸರ್ನಂತಹ ಒಂದು ಕಾಯಿಲೆಯನ್ನು ಸಹ ಗುಣಪಡಿಸ್ತಕ್ಕಂತಹ ಒಂದು ಶಕ್ತಿ ಇದರಲ್ಲಿದೆ. ಜೊತೆಗೆ ಇದು ಕೇವಲ ನಮ್ಮ ಹಿಂದೂಗಳು ಮಾತ್ರ ಅಲ್ಲ, ಅಥವಾ ನಮ್ಮ ಯಾವುದೇ ಒಂದು ಗ್ರಂಥ ಹೇಳಿದ್ದಲ್ಲ, ಕುರಾನ್ನಲ್ಲಿ ಹಾಗೂ ಬೈಬಲ್ನಲ್ಲಿ ಸಹ ಇದರ ರೆಫರೆನ್ಸ್ ಇದೆ. ಅಂದ್ರೆ ಪ್ರತಿ ಎಲ್ಲ ಮಾನವರು ಸಹ ಇದನ್ನ ಈಗಾಗಲೇ ಬಳಕೆಯನ್ನ ಮಾಡಿ ಅನ್ನೋ ಅನುಭವವನ್ನ ಮೊದಲೇ 5,000 ವರ್ಷಗಳ ಹಿಂದೆನೆ ಅದರ ಒಂದು ಪ್ರತಿಫಲವನ್ನ ಪಡೆದಿದ್ದಾರೆ ಅಂತ ಹೇಳತಕ್ಕಂತನ ದೃಢಪಡಿಸಿದ್ರಿ. ಜೊತೆಗೆ ಇದು ನಾವು ಏನು ಔಷಧಿ ಇಲ್ಲದಂತಹ ನಮ್ಮ ಜೀವನ, ಸಾಕಷ್ಟು ಔಷಧಿಯನ್ನ ತಿಂದು ನಮಗೆ ಈ ಔಷಧಿಯಿಂದನೇ ಕೆಲವು ನಾವೇನ್ ಹೇಳ್ತೇವೆ ಸೈಡ್ ಇಫೆಕ್ಟ್ಸ್ಗಳು ಇಂಥದನ್ನ ಬರಮಾಡ್ಕೊಂಡು ನಮ್ಮ ದೇಹವನ್ನ ಹಾಳು ಮಾಡಿಕೊಳ್ಳುವುದರ ಬದಲಿಗೆ ಇಂತಹ ಒಂದು ಸ್ವಮೂತ್ರ ಚಿಕಿತ್ಸೆಯನ್ನ ನಾವು ಅಳವಡಿಸಿಕೊಂಡಲ್ಲಿ ಖಂಡಿತ ನಾವು ಆರೋಗ್ಯವಾಗಿರ್ಬಹುದು. ಜೊತೆಗೆ ಈಗಾಗಲೇ ಮಾರ್ಕೆಟ್ನಲ್ಲಿ ಸಾಕಷ್ಟು ಆಂಟಿ ಏಜಿಂಗ್, ಆ ಹಣ್ಣು ತಿನ್ನಿ, ಈ ಹಣ್ಣು ತಿನ್ನಿ, ಈ ವಸ್ತು ತಿನ್ನಿ, ಇದನ್ನು ಕುಡಿ ಅಂತ ಹೇಳ್ತಾರೆ. ಅದರ ಬದಲಿಗೆ ನಮ್ಮ ಒಂದು ಯುವಕರು ಯುವತಿಯರು ಈಗಲೇ ಇದನ್ನ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಈ ವಯಸ್ಸು ವೃದ್ಧಾಪ್ಯ ಒಂದು ಏನಿದೆ ಅಲ್ಲ, ಅದನ್ನ ನಿಜವಾಗ್ಲೂ ನಮ್ಮ ಸ್ಕಿನ್ ಆಗ್ಲಿ, ನಮ್ಮ ಒಂದು ಚಟುವಟಿಕೆ ಆಗ್ಲಿ, ನಮ್ಮ ಒಂದು ದೇಹವನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಸಹ ನಾವು ಈ ಶಿವಂಬುನಿಂದ ಪಡ್ಕೋಬಹುದು ಅಂತ ಹೇಳತಕ್ಕಂಥ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ತಮಗೆ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು ಮೇಡಮ್. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ನಾವು ಪಡ್ಕೊಳ್ಳೋಣ. ಎಲ್ಲ ಮಾಸ್ಟರ್ಸ್,
ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಇದ್ದಂತಹ ಪಕ್ಷದಲ್ಲಿ ತಾವು ದಯಮಾಡಿ ಬಹಳ ಶೀಘ್ರವಾಗಿ ಕೇಳತಕ್ಕಂಥ ಪ್ರಶ್ನೆಯನ್ನ ಕೇಳ್ಕೊಂಡು ಏನಾದರೂ ಡೌಟ್ಸ್ ಇದ್ದೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಪ್ರಶ್ನೆ ಇದ್ದಲ್ಲಿ ಅಥವಾ ತಮ್ಮ ಅನುಭವಗಳನ್ನ ಕಮ್ಮಿ ಸಮಯದಲ್ಲಿ ಹಂಚಿಕೊಳ್ಳುವವರು ಹ್ಯಾಂಡ್ ರೈಸ್ ಅನ್ನ ಮಾಡಿ ಅಂತಾನು ಕೇಳ್ಕೊಳ್ತೇನೆ. ಗೀತಾ ನಾಯಕನಹಟ್ಟಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮ್ಯಾಮ್ ನಮಸ್ತೆ, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ ಮಾಸ್ಟರ್ಸ್. ಅದೇ ರೀತಿ ಇವತ್ತು ನಮ್ಮ ನಂದಿನಿ ಮ್ಯಾಮ್ ಹೇಳ್ತಾ ಇದ್ದಾರೆ, ಸ್ವಾಮೂತ್ರ ಗೋಮೂತ್ರಕ್ಕಿಂತ ಸ್ವಾಮೂತ್ರ ಶ್ರೇಷ್ಠ ಅಂತೇಳಿ. ನಾನು ಸಹ ಯೂಸ್ ಮಾಡ್ತೀನಿ, ಅತ್ಯುತ್ತಮವಾದ ಫಲವನ್ನು ನಾನು ಪಡ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮ ಮಾಸ್ಟರ್ಸ್ಗಳು ಎಲ್ಲರೂ ಯಾವುದೇ ರೀತಿ ಹಿಂಜರಿಕೆ ಇಲ್ದಂಗೆ ಇದನ್ನ ಸೇವನೆ ಮಾಡ್ಕೋಬಹುದು, ಉತ್ತಮ ಆರೋಗ್ಯವನ್ನು ಇಟ್ಕೋಬಹುದು ಅಂತ ಹೇಳ್ತಾ ಅವ್ರಿಗೆ ಒಂದು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಂದಾ ಮೇಡಮ್ಗೆ ಒಂದು ಪ್ರಶ್ನೆ ಹಾಕಿದ್ದಾರೆ ಮ್ಯಾಮ್ ಚಾಟ್ ಬಾಕ್ಸ್ ಅಲ್ಲಿ, ಪೂಜೆ ಏನಾದ್ರು ಮಾಡಿಬಿಟ್ಟು ಅಂತಂದೇಳಿ ಅದಕ್ಕೊಂದು ಕ್ಲಾರಿಟಿ ಕೊಡಿ ನೀವು ದಯಮಾಡಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ನನ್ಗೆ ಅವಕಾಶ ಮಾಡ್ಕೊಟ್ಟಿದ್ಕೆ ಥ್ಯಾಂಕ್ ಯು. ಅದೇ ಪೂಜೆ ಮಾಡಿ ಆದ್ರೂ ಮಾಡ್ಬೋದು ಅಥವಾ ಮುಖ ತೊಳೆದಾದ್ರೂ ಮಾಡ್ಬೋದು. ಆದ್ರೆ ಪೂರ್ಣಾಹುತಿ ಕೊಡ್ಬೇಕಾದ್ರೆ ಸರಿಯಾಗಿ ಸೂರ್ಯೋದಯ ಟೈಮ್ಗೆ ಕೊಡ್ಬೇಕು. ಸೂರ್ಯಾಸ್ತ ಟೈಮ್ಗೆ ಕೊಟ್ಟಾಗ ಅಲ್ಲಿ ಹೀಲಿಂಗ್ ಪ್ರೊಸೆಸ್ ಚೆನ್ನಾಗಿರುತ್ತೆ ಅಂತ ಹೇಳೋದು. ನೀವು ಅದ್ರ ಒಳಗೆ ನೀವು ಮಾಡ್ಕೋಬಹುದು. ಸ್ನಾನ ಮಾಡಿ ಮನಿ ಎಲ್ಲಾ ಸ್ವಚ್ಛ ಮಾಡಿ ಕಲ್ಲು ಒರೆಸಿ ಪೂಜೆ ಮಾಡ್ಕೊಂಡು ಅಂದ್ರೆ ಅದೆಲ್ಲ ಪ್ರೊಸೆಸ್ ಮುಗಿಯೋದ್ರೊಳಗೆ ನಿಮ್ದು ಪೂರ್ಣಾವತಿ ಟೈಮ್ ಒಳಗೆ ಆಗ್ಬೇಕಂತ ಹೇಳೋದು. ಆಗ್ಲಿಲ್ಲಪ್ಪ ಅಂತಂದ್ರೆ ನೀವ್ ಎದ್ದ ತಕ್ಷಣ ಮುಖ ತೊಳ್ಕೊಂಡು ನೀವು ಅಗ್ನಿಹೋತ್ರ ಮಾಡ್ಕೋಬಹುದು. ಎಸ್ ಮ್ಯಾಮ್, ಓಕೆ, ಥ್ಯಾಂಕ್ ಯು. 1 ಸೆಕೆಂಡ್ ಮಾಸ್ಟರ್ಸ್, ನಮ್ಮ ಮಹೋತ್ತರ ಟಿವಿನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಗೋಮೂತ್ರದ ಬಗ್ಗೆ ಆಗಿರ್ಬೋದು, ಸ್ವಾಮೂತ್ರದ ಬಗ್ಗೆ ಆಗಿರ್ಬೋದು, ನಮ್ಮ ಸಮಗ್ರ ಜೀವನ ಶೈಲಿ ಏನ್ ತರಗತಿ ಕೊಡ್ತಿದ್ರ ಆ ಎಲ್ಲಾ ತರಗತಿಯ ವಿಡಿಯೋಗಳಾಗಿರ್ಬೋದು, ಅದೇ ರೀತಿ ನಮ್ಮ ಅಗ್ನಿಹೋತ್ರದ ಬಗ್ಗೆ ನಮ್ಮ ನಂದಾ ಮೇಡಮ್ ಅದ್ಭುತವಾಗಿ ತಿಳಿಸಿದ್ರು. ಆ ವಿಡಿಯೋಗಳೆಲ್ಲ ನಿಮ್ಗೆ ಸಿಗ್ತಾ ಹೋಗ್ತವೆ ಮಾಸ್ಟರ್ಸ್. ಹೊಸ ಮಾಸ್ಟರ್ಸ್ ಆಗಿರ್ಬೋದು, ಹಳೆ ಮಾಸ್ಟರ್ಸ್ ಆಗಿರ್ಬೋದು, ಎಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋನೆಲ್ಲ ನೀವು ಲೈಕ್ ಮಾಡ್ತಾ ಹೋಗಿ, ನೋಡ್ತಾ ಹೋಗಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಟ್ ನನ್ಗೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ನಮ್ಮ ಸಣ್ಣೇಗೌಡ್ರು ಒಂದು ಪಿರಮಿಡ್ ಶಕ್ತಿ ಬಗ್ಗೆ ಒಂದು ಕಳಿಸಿದ್ದಾರೆ ವಿಡಿಯೋನ. ಆ ವಿಡಿಯೋನ ನಾನು ಇವತ್ತು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ ಮಾಸ್ಟರ್ಸ್. ನಮ್ಮ ರೇವತಿ ಮ್ಯಾಮ್ ಅತಿ ಹೆಚ್ಚಿನ ಇದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ, ಯಾವ ರೀತಿ ಲೈಕ್ ಮಾಡೋದು ಅಂತಂದೇಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಚಾಟ್ ಬಾಕ್ಸ್ಗೆ ಹೋಗಿ ದಯಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಬರ್ತದೆ, ಲಿಸ್ಟ್ ಬ್ಲೂ ಕಲರ್ ನಲ್ಲಿ ಲಿಂಕ್ ಇದೆ. ಅದನ್ನ ದಯಮಾಡಿ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಯೂಟ್ಯೂಬ್ ನಲ್ಲಿ ಅದು ಬರುತ್ತೆ. ಆ ಯೂಟ್ಯೂಬ್ ಅನ್ನಕ್ಕೆ ಹೋದಾಗ ನಿಮಗೆ ಆ ಒಂದು ಮಾತಾಡತಕ್ಕಂತ ದೃಶ್ಯವೂ ಸಮೇತ ಬರುತ್ತೆ. ಅಲ್ಲಿ ಕೆಳಗಡೆ ನಿಮ್ಮ ತಮ್ ಏನಿದೆ ಅಲ್ಲ, ಅದು ಲೈಕ್ ಕೊಡತಕ್ಕಂತ ಸಿಂಬಲ್ ಬರುತ್ತೆ. ಅದಕ್ಕೆ ಒತ್ತಿದ್ರೆ ನೀವು ಲೈಕ್ ಮಾಡಿದೀರಾ ಅಂತ ಹೇಳತಕ್ಕಂತ ಮಾಹಿತಿ ನಮಗೆ ಬರುತ್ತೆ. ಜೊತೆಗೆ ಏನಾದ್ರು ಕಾಮೆಂಟ್ ಇದೆ, ಚೆನ್ನಾಗಿದ್ಯಾ, ಹೇಗಿತ್ತು ಅಂತ ಹೇಳತಕ್ಕಂಥದ್ದು, ಅದು ಒಂದು ಕಾಮೆಂಟ್ ಅನ್ನ ಕೊಟ್ರೆ ನಮ್ಗೆ ತುಂಬಾ ಸಹಕಾರಿ ಆಗುತ್ತೆ. ಇದನ್ನ ಪ್ರತಿಯೊಬ್ಬರು ಮಾಡಿ. ನಾನು ಅದೇ ಹೇಳಿದೆ, ಇಲ್ಲಿ ಮಾಡ್ಲಿಕ್ಕೆ ಗೊತ್ತಾಗದವರು ಆಮೇಲೆ ಆದ್ರೂ ತಮ್ಮ ಮನೆಯಲ್ಲಿ ಯಾರು ಗೊತ್ತಿರೋರು ಇದ್ದಾರೆ ಅವ್ರ ಹತ್ರ ಹೇಳಿಸ್ಕೊಂಡು ದಯಮಾಡಿ ಲೈಕ್ ಅನ್ನ ಕೊಡಿ, ಕಾಮೆಂಟ್ ಅನ್ನ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಗೀತಾ ಮ್ಯಾಮ್. ಬಸವರಾಜ್ ರತ್ಕಲ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ ನನ್ನ ಆತ್ಮ ಬಂಧುಗಳಿಗೆ. ನಮ್ಮ ಉದ್ಭವನೇ ಮೂತ್ರದಿಂದನೇ ಆಗುದು. ಅಂದ್ರೆ ತಾಯಿ ಗರ್ಭದಲ್ಲಿ ಆ ಮೂತ್ರದಲ್ಲೇ ನಮ್ಮ ಉದ್ಭವ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲೇನೆ. ಅದಕ್ಕೋಸ್ಕರ ಯಾವುದೇ ತರದ ಹಿಜಿಟೇಟ್ ಏನ್ ಬೇಡ. ನಾವೆಲ್ಲರೂ ಉದ್ಭವ ಅಲ್ಲ ಆಗೋದ್ರಿಂದ ತಾಯಿ ಗರ್ಭದಲ್ಲಿ 9 ತಿಂಗಳವರೆಗೆ ನಾವಿರದೇ ಅಲ್ಲೇ. ಅದಕ್ಕೋಸ್ಕರ ಅದರಿಂದನೇ ನಮ್ಗೆ ಆಹಾರವಾಗ್ಲಿ, ಗಾಳಿ ಆಗ್ಲಿ, ನಾವು ಪ್ರತಿಯೊಂದು ನಮ್ಮ ಶರೀರಕ್ಕೆ ನಾವು ಗರ್ಭದಲ್ಲಿ 9 ತಿಂಗಳು ಇರೋವರೆಗೆ ಅದರಿಂದನೇ ಶಕ್ತಿಶಾಲಿಯಾಗಿರುವಂತ ಶಕ್ತಿಯನ್ನು ನಮ್ಗೆ ಅದರಿಂದನೇ ಸಿಗುತ್ತೆ. ಅದಕ್ಕೋಸ್ಕರ ಅದು ಏನಾಗಿದೆ ಅಂತಂದ್ರೆ ನೋಡಿ ಹೇಗಾಗುತ್ತೆ ಅಂದ್ರೆ, ಆಸ್ ಎ ಸ್ವಿಮ್ಮಿಂಗ್ ಕೋಚ್, ನಾವು ತಾಯಿ ಗರ್ಭದಲ್ಲಿ ತೇಲಾಡ್ತಾ ಇರ್ತೀವಿ ತಾಯಿ ಹೊಟ್ಟೆಯಲ್ಲಿ. ನೋಡಿ ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಮತ್ತೆ ಸ್ವಿಮ್ಮಿಂಗ್ ಕಲಿಯಕ್ಕೆ ನಾವು ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತೀವಿ, ನಾವು ಏನೇನೋ ಮಾಡ್ತೀವಿ, ತುಂಬಾ ಡ್ರಾಮಾಗಳೆಲ್ಲ ಮಾಡ್ತೀವಿ. ಅದೇ ತರ ಸ್ಟಾರ್ಟಿಂಗ್ ಇಂದಾನೇ ಅದನ್ನು ಮಕ್ಕಳಿಗೂ ಕೂಡ ಕಲಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಕ್ಕಳಿಗೆ ಸೋಮೂತ್ರಪಾನದ ಬಗ್ಗೆ ಕಲಿಸಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಯಾವ್ದು ರೋಗ ರುಜಿನಗಳು ಬರಕ್ಕೆ ಅದೊಂದು ಮೆಡಿಸಿನ್ ಇದ್ದಂಗೆ. ಈಗ ನೋಡಿ ಚೈನಾದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಲದಿಂದ ಟ್ಯಾಬ್ಲೆಟ್ಸ್ ಮಾಡ್ತಾ ಇದಾರೆ, ಯಾರಿಗೂ ಗೊತ್ತಿಲ್ಲ.
ಆಮೇಲೆ ನಾವು ಎಲ್ಲಾ ಆತ್ಮಬಂಧುಗಳಿಗೆ ಕೇಳ್ಕೊಳ್ಳೋದೇನಂತಂದ್ರೆ ನಾವು ಯಾವ ತರದ ಸಿರಪ್ಗಳೆಲ್ಲ ಕುಡಿತಾ ಇದ್ದೀವಿ, ಟ್ಯಾಬ್ಲೆಟ್ಸ್ ಗಳೆಲ್ಲ ತಿಂತಾ ಇದ್ದೀವಿ, ಅದು ಎಲ್ಲಿ ಮಾಡಿರ್ತಾರೆ, ಹೇಗ್ ಮಾಡಿರ್ತಾರೆ, ಎಲ್ಲಿ ಸ್ಟೋರೇಜ್ ಮಾಡಿರ್ತಾರೆ ಯಾರಿಗ್ ಗೊತ್ತಿಲ್ಲ. ಸುಮ್ನೆ ಅದು ಬ್ರ್ಯಾಂಡೆಡ್ ನೋಡ್ಕೊಂಡು ಅದು ಹೆಸರಪ್ಪ ಈ ಟ್ಯಾಬ್ಲೆಟ್ಸ್ ತಗೊಂಡ್ರೆ, ಈ ಸಿರಪ್ ತಗೊಂಡ್ರೆ ನಮ್ಗೆ ಆರೋಗ್ಯ ಸರಿ ಆಗತ್ತನ್ನ ಒಂದು ಥಿಂಕಿನಿಂದ ನಾವು ತಗೋತೀವಿ. ಅದೇ ತರ ಚೈನಾದವ್ರು ಏನ್ ಮಾಡ್ತಾ ಇದ್ದಾರೆ, ಚೈನಾ ಮತ್ತೆ ಜಪಾನ್ ಅವರು ಚಿಕ್ಕ ಮಕ್ಕಳದ ಮಲದಿಂದ ಟ್ಯಾಬ್ಲೆಟ್ಸ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ತುಂಬಾ ಕಾಸ್ಟ್ಲಿ. ಬಸವರಾಜ ಸರ್, ಬೇರೆಯವರಿಗೆ ಅವಕಾಶ ಕೊಡಬೇಕು. ತಾವು ಮೂತ್ರ ಚಿಕಿತ್ಸೆ ಬಗ್ಗೆ ದಯಮಾಡಿ ಏನಾದ್ರು ಪ್ರಶ್ನೆ ಇದ್ರೆ, ಡೌಟ್ ಇದ್ರೆ ಕೇಳಿ ಸರ್, ಪ್ಲೀಸ್. ನೆಕ್ಸ್ಟ್ ನಾವು ಮುಂದೆ ಈ ಸಬ್ಜೆಕ್ಟ್ ಅನ್ನು ತಗೊಳ್ಳೋಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಬೇಸರ ಪಡೆದಾಗ ತಗೋಬಹುದು ಅಂತ ಹೇಳೋದಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಶೋಧ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮಾಸ್ಟರ್, ಆಲ್ ಮಾಸ್ಟರ್ ನಮಸ್ತೆ. ನಂದಿನಿ ಮೇಡಮ್ ನಮಸ್ತೆ ಮೇಡಮ್. ನನಗೂ ಕೂಡ ಸಮೂತ್ರ ಸೇವನೆ ಅಂತಂದ್ರೆ ಫಸ್ಟ್ ಹಿಂಜರಿಕೆ ಇತ್ತು. ಗೀತಾ ಮೇಡಮ್ ಅವರು ನನಗೆ ಸಹಾಯ ಮಾಡಿದ್ದು, ಅಂದ್ರೆ ನೀವು ಮಾಡಿ ಅದನ್ನ ಒಳ್ಳೇದು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ನನಗೂ ಅನಿಸ್ತಿತ್ತು ಮೇಡಮ್, ಹೆಂಗಪ್ಪ ಇದ್ ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇ ಅಂದ್ರೆ ಧೈರ್ಯ ಬಂತು. ಅಂದ್ರೆ ಬೇರೆ ಏನೇನೆಲ್ಲ ಹಾಸ್ಪಿಟ್ಲದು ಮೆಡಿಸಿನ್ ಎಲ್ಲ ತಗೊಳೋದಕ್ಕಿಂತ ಹೆಚ್ಚೇನಲ್ವಲ್ಲ, ಇದು ನಮ್ ಕಣ್ಣಾರೆ ನಮ್ದೇ ಶರೀರದಲ್ಲಿ ಬಂದಿರೋ ಅಂತ ನೀರು ನಾವು ಸೇವನೆ ಮಾಡೋದ್ರಿಂದ ಏನು ಅದ್ರಲ್ಲಿ ಏನು ಅಂತ ತಗೊಂಡ್ಮೇಲೆ ಗೊತ್ತಾಯ್ತು ಮೇಡಮ್ ನನಗಂತೂ. ರೇವತಿ ಮೇಡಮ್, ಅದ್ರಲ್ಲಿ ಎಷ್ಟು ಅನುಕೂಲ ಇದೆ ಅಂತಂದ್ರೆ ಹೇಳ್ತೀನಿ ನಾನು. ಈ ಕಡ್ಲೆ ಹಿಟ್ಟು ಮತ್ತೆ ಹೇಳಿ ಮೇಡಮ್, ಪ್ಲೀಸ್ ಶೀಘ್ರವಾಗಿ ಹೇಳಿ, ಟೈಮ್ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನು ಕೂಡ ಅದನ್ನ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನಿಲ್ಲ, ಬೇಜಾರ ಮಾಡ್ಕೋಬೇಡಿ, ಎಲ್ರಿಗೂ ಅವಕಾಶ ಸಿಗ್ಲಿ ಅಂತ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ರಘುನಾಥ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್, ನಂಗೆ ಏನ್ ಡೌಟ್ ಇದೆ ಅಂತ ಹೇಳಿದ್ರೆ, ಇದನ್ನ ಯಾವಾಗ ಸೇವನೆ ಮಾಡ್ಬೇಕು? ಏನ್ ಬೆಳಗ್ಗೆ ಒಂದ್ಸತಿ ಸೇವನೆ ಮಾಡ್ಬೇಕಾ ಏನು, ಅದ್ರ ಬಗ್ಗೆ ಒಂಚೂರು. ಓಕೆ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಂದಿನಿ ಮೇಡಮ್. ಸರ್, ಇದನ್ನ ಏನಪ್ಪಾ ಅಂದ್ರೆ ಆಹಾರ ಶೈಲಿ ಅನ್ನೋದು ಮುಖ್ಯ ಸರ್. ನಾವು ಸಮೂತ್ರ ಚಿಕಿತ್ಸೆ ಮಾಡ್ಬೇಕಿದ್ರೆ ಆಹಾರ ಶೈಲಿ ಅನ್ನೋದು ಮುಖ್ಯ. ನಾವು ನಾಳೆ ಸಮೂತ್ರ ಚಿಕಿತ್ಸೆ ಮಾಡ್ಬೇಕಂತಂದ್ರೆ ನಮ್ಮ ಇವತ್ತಿನ ಆಹಾರ ಶೈಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಅದ್ರೊಳಗೆ ನಾವು ಯಾವ ತರ ಆಹಾರ ಸೇವನೆ ಮಾಡಿರ್ತೀವಿ ಆ ತರ ಮೂತ್ರ ನಾಳೆ ಬರುತ್ತೆ. ನಾವು ಇವತ್ತು ಎಣ್ಣೆಯಲ್ಲಿ ಕರೆದಂತಹ ಆಹಾರ ಪದಾರ್ಥಗಳು ಅಥವಾ ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಅಥವಾ ಕಹಿ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದಾಗ ನಾಳೆ ನಾವು ಸೇವನೆ ಮಾಡುವಂತಹ ಮೂತ್ರದಲ್ಲಿ ಅದೇ ತರದಾದಂತಹ ಸ್ವಾದಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಕಹಿ ಇರುತ್ತೆ, ಅಥವಾ ಒಗರಾಗಿರುತ್ತೆ, ಅಥವಾ ನೊರೆಯುಕ್ತವಾಗಿರುತ್ತೆ, ಅಥವಾ ಸ್ಮೆಲ್ ಇರುತ್ತೆ. ಆದ್ರಿಂದ ನಾವು ಸಮೂತ್ರ ಚಿಕಿತ್ಸೆಯನ್ನ ಪ್ರಾರಂಭಿಸಬೇಕಾದ್ರೆ ನಮ್ಮ ಆಹಾರ ಕ್ರಮಗಳಲ್ಲಿ ಮೊದಲು ಮುಖ್ಯವಾದ ಗಮನ ವಹಿಸ್ಬೇಕು. ನಮ್ಮ ಆಹಾರ ಕ್ರಮಗಳಲ್ಲಿ ಸಾತ್ವಿಕ ಆಹಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೇಕು, ಹಣ್ಣು ಹಾಗೂ ತರಕಾರಿ ಸೇವನೆಗಳು ಹೆಚ್ಚಿರ್ಬೇಕು, ಕಾಳುಗಳ ಸೇವನೆ ಇರ್ಬೇಕು. ಆದ್ರೆ ರಾತ್ರಿಯ ಊಟ 7 ಗಂಟೆಗೂ ಮುಂಚೆನೆ ಇರ್ಬೇಕು. ಸಂಜೆ 7 ಗಂಟೆ ಮುಂಚೆಗೆ ನಾವು ಆಹಾರ ಸೇವನೆ ಮಾಡಿ ನಂತರದಲ್ಲಿ ನೀರ್ ಕುಡಿತಾ ಇರ್ಬೇಕು. ಒಂದು ಲೀಟರ್ ಅಥವಾ ಅರ್ಧ ಲೀಟರ್ ಅಷ್ಟು ಓಡಾಡ್ತಾ ನಾವು ನೀರ್ ಕುಡ್ದು ಮಲ್ಕೋಬೇಕು. ಇನ್ನು ನಾಳೆ ಬೆಳಿಗ್ಗೆ ನಾವು ಸಮೂತ್ರ ಮಾಡ್ಬೇಕಂತಂದ್ರೆ ಮೊದಲು ಬರುವಂತಹ 10 ಹನಿಗಳನ್ನ ಬಿಟ್ಟು ನಂತರ ಮಧ್ಯದಲ್ಲಿ ಬರುವಂತಹ ಹನಿಗಳನ್ನ ಶೇಖರಣೆ ಮಾಡ್ಬೇಕು, ಮತ್ತೆ ಕೊನೆಯಲ್ಲಿ ಬರುವಂತಹ ಹನಿಗಳನ್ನ ಬಿಡಬೇಕು. ಅದು ಏನಿಕಪ್ಪ ಅಂತಂದ್ರೆ ಅದು ಮೊದಲು ಮತ್ತು ನಂತರದಲ್ಲಿ ಬರುವಂತಹ ಸಮೂತ್ರದಲ್ಲಿ ಅದರಲ್ಲಿ ಲವಣಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ಮೊದಲು ಮತ್ತೆ ಕೊನೆಯದನ್ನ ಬಿಟ್ಟು ಮಧ್ಯದಲ್ಲಿ ಬರುವಂತಹ ಮೂತ್ರವನ್ನ ಹಿಡಿದು ಸೇವನೆ ಮಾಡಬೇಕು. ಯಾವುದೇ ಒಬ್ಬ ಆರೋಗ್ಯ ವ್ಯಕ್ತಿ ಆದ್ರೂ ಸಹ 100 ml ನಿಂದ ಹಿಡಿದು 2 ಲೀಟರ್ ವರೆಗೂ ಸಮೂತ್ರವನ್ನ ಸೇವನೆ ಮಾಡಬಹುದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ವೆರಿ ಮಚ್ ಮ್ಯಾಮ್. ಎಲ್ಲರಿಗೂ ಬಹಳ ಕ್ಲಾರಿಟಿ ಸಿಕ್ತು, ಬಹಳ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬೇರೆ ಯಾರು ಹ್ಯಾಂಡ್ ರೈಸ್, ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆಗಳಿದ್ರೆ ಕೇಳಿ, ಕ್ಲಾರಿಫಿಕೇಶನ್ ನೋಡಿ ಮೇಡಮ್. ಇನ್ನೊಬ್ರು ಹನುಮಂತರಾಜು ಅಂತಿದ್ದಾರೆ. ಹನುಮಂತರಾಜು, ಎಸ್, ಹನುಮಂತರಾಜು ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ನಮಸ್ತೆ. ಅದು ನಾನ್ ಕೇಳೋಂತ ಪ್ರಶ್ನೆ ಅಣ್ಣ ಕೇಳಿದ್ದಾರೆ.
ಓಕೆ ಓಕೆ ಓಕೆ. ಸಿಕ್ತು. ಆ ನಂತರ ಆದ್ರೆ ಎಷ್ಟು ಸಾರಿ ನಾವು ಗೋಮೂತ್ರವನ್ನ ಸೋಸಿ ಶೇಖರಣೆ ತಗೊಳ್ತೀವಿ. ಆದ್ರೆ ಇದು ಎಷ್ಟು ಸಾರಿ ತಗೋಬಹುದು ಹೇಳಿದ್ರು ಅಕ್ಕ. ಒಂದ್ 100 ml ಇಂದ ಹಿಡಿದು 2 ಲೀಟರ್ ವರೆಗೂ ತಗೋಬಹುದು ಅಂತ. ಒಂದು ಸಾರಿ ಬೆಳಗ್ಗೆ ಶೇಖರಣೆ ಮಾಡಿದ್ದಂಥದ್ದು ಇಡೀ ದಿನ ಎಲ್ಲಾನು ತಗೋಬಹುದಾ ಅಕ್ಕ? ಸರ್, ಬೆಳಿಗ್ಗೆ ಬಂದಿರೋಂತ ಮೂತ್ರನ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಇನ್ನು ಮಿಕ್ಕಿರೋಂಥದ್ನ ಶೇಖರಣೆ ಮಾಡಿ ಇಟ್ಟು ಅದನ್ನ ನಂತರ ಕುಡಿಯಕ್ಕಾಗಲ್ಲ. ಅಂದ್ರೆ ಜಾಸ್ತಿ ಹೊತ್ತುವರೆಗೂ ಶೇಖರಣೆ ಮಾಡಿ ಇರೋಂಥದ್ನ, ಅಥವಾ ಅದನ್ನ ಬೆಳಗಿನ ಮೂತ್ರನ ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಸಂಜೆ ತನಕ ನಿಮ್ಗೆ ಸಮಯ ಇದೆ ಅಂದ್ರೆ ಕುಡಿಬಹುದು. ಅಥವಾ ಇಲ್ಲ ಅಂದ್ರೆ ಅದನ್ನ ಶೇಖರಣೆ ಮಾಡಿ ಅದನ್ನ ದೇಹ ಹಚ್ಚಕ್ಕೆ ಅಥವಾ ಸ್ನಾನ ಮಾಡ್ಬೇಕಾದ್ರೆ ಈ ತಲೆಗೆ ಶಾಂಪೂ ರೀತಿಯಾಗಿ ಹಚ್ಚಕ್ಕೆ, ಮತ್ತೆ ಏನಾದ್ರೂ ನೋವು ಇರ್ಬೇಕಂದ್ರೆ ಅದನ್ನ ಮರ್ದನ ಮಾಡ್ಲಿಕ್ಕೆ ಅಥವಾ ಪಟ್ಟಿ ಹಾಕ್ಲಿಕ್ಕೆ ಅದನ್ನ ಮಿಕ್ಕಿದನ್ನ ಬಳಸ್ಕೊಬಹುದು. ಮತ್ತೆ ಇದರಲ್ಲೇನೆ ಮೂತ್ರ ಉಪವಾಸ ಅಂತ ಮಾಡ್ತಾರೆ. ಯಾರಿಗೆ ಆದ್ರೂ ತೀವ್ರತರವಾದಂತಹ ಕಾಯಿಲೆ ಇದ್ದಾಗ ಅವರು ನಿರಂತರವಾದಂತಹ ಮೊದಲು 3 ದಿನದ ಮೂತ್ರ ಉಪವಾಸನ ಸ್ಟಾರ್ಟ್ ಮಾಡ್ಬೋದು. ಹಾಗೇನೆ ಅದನ್ನ 7 ದಿನದಲ್ಲಿ ಆ ಮೂತ್ರ ಉಪವಾಸನ ಶುರು ಮಾಡಿದ್ದಲ್ಲೇ ಅವರಲ್ಲಿರುವಂತಹ ಈ ದೇಹದಲ್ಲಿ ಇರುವಂತಹ ಕೆಟ್ಟ ಅಂಶಗಳೆಲ್ಲ ಕಡಿಮೆ ಆಗಿ ಒಳ್ಳೆ ಹೊಸ ಅಂಶಗಳು ಚೈತನ್ಯವಾಗಿ ಬೆಳೆಯಲು ಸ್ಟಾರ್ಟ್ ಆಗುತ್ತೆ ಸರ್. ಒಂದ್ ಪ್ರಶ್ನೆ. ಈಗ ಬೆಳಿಗ್ಗೆ ತಗೊಳ್ಳುವಂತ ಮೂತ್ರದಿಂದ ಮತ್ತೆ ಮಧ್ಯಾಹ್ನ ಸಂಜೆ ಬರುವಂತ ಮೂತ್ರನ ತಗೋಬಹುದಾ ಅಂತ? ಹಾ ಸರ್, ತಗೋಬಹುದು. ಸರಿ ಅಕ್ಕ, ಧನ್ಯವಾದ. ಒಬ್ರು ಮತ್ತೆ ಮೆಸೇಜ್ ಮಾಡಿದ್ದಾರೆ, ಯಾವ ಗ್ಲಾಸ್ ಅನ್ನ, ಅದು ಈಗಲೇ ಮೇಡಮ್ ಕ್ಲಾರಿಟಿ ಕೊಟ್ರು, ಗಾಜಿನ ಗ್ಲಾಸ್ ಅನ್ನ ಉಪಯೋಗಿಸಿ ಅಂತ ಹೇಳ್ಕೊಂಡು. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು. ನಿಮ್ ಹತ್ರ ಬೆಳ್ಳಿದಿದ್ರೆ ಬೆಳ್ಳಿದ್ದು ಬಳಸಬಹುದು, ಚಿನ್ನದ್ ಬಳಸಬಹುದು, ತಾಮ್ರದ್ ಬಳಸಬಹುದು, ಆಮೇಲೆ ಮಣ್ಣಿಂದ ಬಳಸಬಹುದು ಮತ್ತು ಸೆರಾಮಿಕ್ ಬಳಸಬಹುದು. ಪ್ಲಾಸ್ಟಿಕ್ ನಿಷಿದ್ಧ. ಮತ್ತೆ ಈ ಸ್ಟೀಲ್ದು ಅದನ್ನು ಕೂಡ ನಿಷಿದ್ಧನೆ. ಯಾಕೆ ಅಂತಂದ್ರೆ ಅದನ್ನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಆದ್ರಿಂದ ಉತ್ತಮ ಅಂತಂದ್ರೆ ಎಲ್ಲರಿಗೂ ಉತ್ತಮ ಅಂತಂದ್ರೆ ಮಣ್ಣಿನದು ಅಥವಾ ಗ್ಲಾಸ್ ಇಂದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಸುತ್ತೆ. ಉಳಿದು ಎಲ್ರದ್ದು ಹ್ಯಾಂಡ್ ರೈಸ್ ಆಗಿದೆ ಅನ್ಸುತ್ತೆ. ಜೊತೆಗೆ ಸಮಯ ಸಹ ಆಯ್ತು ಇವತ್ತಿಗೆ. ಇದು ಅಗತ್ಯ ಅಂತ ಎಲ್ರಿಗೂ ಅನ್ಸ್ತದೆ. ಇನ್ನೊಮ್ಮೆ ನಾವು ವಿವರವಾಗಿ ಇದರ ಒಂದು ಉಪನ್ಯಾಸವನ್ನ ಕೇಳೋಣ ಅಂತ ಹೇಳತಕ್ಕಂತ ಮಾತನ್ನ ಹೇಳುತ್ತಾ, ಇಬ್ರು ಉಪನ್ಯಾಸಕರಿಗೆ ಧನ್ಯವಾದಗಳು ವೇದಿಕೆಯ ಪರವಾಗಿ. ಜೊತೆಗೆ ಈ ಒಂದು ಸುಂದರವಾದ ಅಥವಾ ತುಂಬಾ ಜ್ಞಾನಯುಕ್ತವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಈ ವೇದಿಕೆಯನ್ನು ಕಲ್ಪಿಸಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದಂತ ಡಾಕ್ಟರ್ ರಂಗನಾಥ್ ಸರ್ಗೆ, ಜೊತೆಗೆ ಎಲ್ಲ ಸಿಬ್ಬಂದಿಯವರಿಗೆ ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೇನೆ ಉಪನ್ಯಾಸ ನೀಡಿದಂತಹ 2 ಅತಿಥಿ ಉಪನ್ಯಾಸಕರು ಸಹ ಧನ್ಯವಾದಗಳು. ಹಾಗೆ ಈ ಧ್ಯಾನದಲ್ಲಿ ಪಾಲ್ಗೊಂಡು ಜ್ಞಾನವನ್ನ ಪಡ್ಕೊಂಡು ಸೂಕ್ತ ಒಂದು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಒಂದು ಉತ್ತರವನ್ನ ಸಹ ಪಡ್ಕೊಂಡಿದ್ದಾರೆ. ಎಲ್ರಿಗೂ ಉಪಕಾರ ಆಗುತ್ತೆ. ಜೊತೆಗೆ ಇಂಥ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ನಮ್ಮಲ್ಲೇ ಇರತಕ್ಕಂಥ ವಸ್ತುವನ್ನ ಉಪಯೋಗ ಮಾಡಿ ಎಲ್ಲರೂ ಒಂದು ಒಳ್ಳೆಯ ಬದುಕೋಣ ಅಂತ ಹೇಳತಕ್ಕಂತಹ ಒಂದು ಅಂಶವನ್ನ ಗಮನಕ್ಕೆ ತಂದು ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು.